ಅಂದ್ರೆ ಅವ್ರಿಗೆ ಸಂಸಾರನೇ ಬೇಡ ಅಂತ. ಸೊ ಇದರಲ್ಲಿ ಗೋವಿಂದ ಶಾಸ್ತ್ರಿ ಏನ್ ಮಾಡ್ತಾರಂದ್ರೆ ಈ ಸಂಸಾರನೇ ಬೇಕಾಗಿಲ್ಲ ಅಂತ ಏನ್ ಮಾಡ್ತಾರಂದ್ರೆ ಹೋಗಿ ಸನ್ಯಾಸಿ ತಗೊಂಡ್ಬಿಡ್ತಾರೆ ಮಧ್ವ ಸಂಪ್ರದಾಯದಲ್ಲಿ. ಅವರೇ ಆಗ್ತಾರೆ ಅಕ್ಷೋಭ್ಯ ತೀರ್ಥ ಅಂತ. ಸರಿ, ಹಿಂಗ ಅನ್ನ ಹೋಗ್ದ ಇನ್ನು ರಾಜ್ಯನ ನಾನೇ ನಡ್ಕೊಬೇಕು ಅಂತ ಏನ್ ಮಾಡ್ತಾರಂದ್ರೆ ಈ ರಘುನಾಥ ಪಂತ್ ಏನ್ ಮಾಡ್ತಾರಂದ್ರೆ ರಾಜ್ಯನ ಸಂಭಾಳಿಸ್ತಾರೆ. ರಘುನಾಥ ಪಂತ್ ರಾಜ್ಯನ ಸಂಭಾಳಿಸ್ತಾರೆ. ಅದ್ರಲ್ಲಿ ಸ್ವಲ್ಪ ವರ್ಷಗಳ ಹಂಗೆ ನಗಡಿತು. ಇವರು ದೊಡ್ಡ ಸನ್ಯಾಸಿ ಆದ್ರು, ಅಕ್ಷೋಭ್ಯ ತೀರ್ಥ ದೊಡ್ಡ ಆಚಾರ್ಯನೂ ಆಗಿದ್ರು, ಭಗವಂತನ ಸಂಬಂಧನೂ ಆಯ್ತು, ಶುದ್ಧ ಭಕ್ತರು ಆದ್ರು ಭಗವಂತನಿಗೆ. ಸೊ ಏನ್ ಮಾಡ್ತಾರೆ, ಇವ್ರು ಬಂದು ಭಗವಂತನಿಂದ ಆದೇಶ ಬರುತ್ತೆ ನೀನ್ ಹೋಗಿ ಪ್ರಚಾರ ಮಾಡು ಅಂತ. ಅದರಿಂದ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇರ್ತಾರೆ. ಅವಾಗ ಓಕೆ ಮಧ್ವಾಚಾರ್ಯ ಹೋದ್ರು, ಆಮೇಲೆ ಆಚಾರ್ಯ ಪದನೇ ಇವ್ರು ಸ್ವೀಕಾರ ಮಾಡಿದ್ರು ಅಕ್ಷೋಭ್ಯ ತೀರ್ಥ. ಆಮೇಲೆ ಇನ್ನೂ ಏನಾಯ್ತು, ಇವ್ರು ಮತ್ತೆ ಇವ್ರು ಹೋದ್ಮೇಲೆ ಇನ್ಯಾರು ಬರ್ತಾರೆ ಅವ್ರ. ಸೊ ಇವ್ರಿಗೆ ಚಿಂತೆ ಆಗ್ಬಿಡ್ತು ಈ ಸಂಪ್ರದಾಯನ ಮತ್ತೆ ಮುಂದ್ಗಡೆ ಯಾರು ಕರ್ಕೊ ಹೋಗ್ತಾರೆ ಅಂತ. ಅವರು ಅಕ್ಷೋಭ್ಯ ತೀರ್ಥ ತಪಸ್ಸೆ ಮಾಡ್ತಾರೆ. ಅವ್ರೊಂದ್ 20 ವರ್ಷ ತಪಸ್ಸೆ ಮಾಡಿದ್ಮೇಲೆ ಭಗವಂತ ಮತ್ತೆ ಮಧ್ವಾಚಾರ್ಯ ಇವ್ರ ಆಚಾರ್ಯಗಳೆಲ್ಲ ಬಂದು ಹೇಳ್ತಾರೆ, ನೀನೇನ್ ಚಿಂತೆ ಮಾಡ್ಬೇಡ, ಬರ್ತಾನೆ ಒಂದು ಹುಡುಗ ಬರ್ತಾನೆ ಅಂತ. ನಿನ್ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಶಿಷ್ಯ ಬರ್ತಾನೆ, ಅವ್ರ ಸಂಪ್ರದಾಯನ ಮುಂದ್ಗಡೆ ಕರ್ಕೊ ಹೋಗ್ತಾರೆ ಅಂತ. ಸೊ ಭಗವಂತ ಮತ್ತೆ ಆಚಾರ್ಯಗಳೆಲ್ಲ ಹೇಳಿರ್ತಾರೆ. ಸೊ ಈ ತರ ಪ್ರಚಾರ ಮಾಡ್ಕೊಂಡು ಅಕ್ಷೋಭ್ಯ ತೀರ್ಥ ಇದ್ದಿದ್ದು ಒಂದು ಸಂದೇಹ ಅದು ಕ್ಲಿಯರ್ ಆಯ್ತು. ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಪ್ರಚಾರ ಮಾಡಕ್ಕೆ ಎಲ್ಲ ರಾಜ್ಯನು ದೇಶನು ಹೋಗ್ತಾ ಇರ್ತಾರೆ. ಅದರಲ್ಲಿ ಮತ್ತೆ ಎಲ್ಲಿ ಬರ್ತಾರೆ ಅಂದ್ರೆ ಇವ್ರ ರಾಜ್ಯಕ್ಕೆ ಬರ್ತಾರೆ. ಬಂದಿದ ತಕ್ಷಣನೇ ಅಲ್ಲಿ ರಾಜ ಯಾರು, ರಘುನಾಥ್ ಪಂತ್ ಏನ್ ಮಾಡ್ತಾರೆ, ಇವ್ರಿಗೆ ಬಂದು ಸತ್ಕಾರ ಮಾಡ್ತಾರೆ. ಅನ್ನ ಅಂತ ಸತ್ಕಾರ ಮಾಡಲ್ಲ, ಒಂದು ಸನ್ಯಾಸಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಕರೆಸ್ಬಿಟ್ಟು ಸತ್ಕಾರ ಮಾಡಿ ಮತ್ತೆ ಅವ್ರ ಪಾದಾಭಿಷೇಕ ಎಲ್ಲ ಮಾಡಿ ಅವ್ರಿಗೆ ಮತ್ತೆ ತುಂಬಾ ಪೂಜೆ ಎಲ್ಲ ಮಾಡ್ತಾರೆ. ಸೊ ರಾಜ್ಯದಲ್ಲಿ ಎಲ್ಲರೂ ಸಂತೋಷವಾಗಿದ್ರು, ಆದ್ರೆ ರಾಜ ಮಾತ್ರ ಸಂತೋಷವಾಗಿರ್ಲಿಲ್ಲ. ಒಂದು ಚಿಂತೆ ಇತ್ತು. ಯಾಕೆ ಏನಂದ್ರೆ ಅವ್ರಿಗೆ ಮಕ್ಳಿಲ್ಲ ಅಂತ, ಮಕ್ಳು ಇದ್ರೇನು ಸತ್ತೋಗ್ಬಿಡ್ತಾ ಇದ್ದಾರೆ. ಅವಾಗ ಅಕ್ಷೋಭ್ಯ ತೀರ್ಥ ಸೊ ಎಲ್ಲ ಇದ್ಮೇಲೆ ಅಕ್ಷೋಭ್ಯ ತೀರ್ಥ ಹತ್ರ ಪ್ರಾರ್ಥನೆ ಮಾಡ್ತಾರೆ ನಮ್ಗೆ ಮಕ್ಳಿಲ್ಲ ಅಂತ. ಅಕ್ಷೋಭ್ಯ ತೀರ್ಥನ ಏನ್ ಮಾಡ್ತಾರೆ ಅಂದ್ರೆ ವರ ಕೊಡ್ತಾರೆ, ಏನ್ ಚಿಂತೆ ಮಾಡ್ಬೇಡ, ನಿನ್ ಮೂವರು ಮಕ್ಳು ಹುಡ್ತಾರೆ ಅಂತ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಏನಾಯ್ತು, ಒಂದು ಪ್ರೆಗ್ನೆಂಟ್ ಆಯ್ತು, ಫಸ್ಟ್ ಮಗ ಹುಟ್ಟಿದ ತಕ್ಷಣ ಸತ್ತೋಗ್ಬಿಟ್ರು. ಆ ಮಗ ಹುಟ್ಟಿದ ತಕ್ಷಣನೇ ಸತ್ತೋಗ್ಬಿಟ್ಟ. ಆಮೇಲೆ ಎರಡನೇ ಮಗ ಹುಟ್ಟಿದ ತಕ್ಷಣನೇ ಅವ್ರೇನಾದ್ರು ತುಂಬಾ ಚೇಷ್ಟೆ, ಕೂತ್ಕೊಂತ ಇರ್ಲಿಲ್ಲ, ಒಂದ್ ಜಾಗದಲ್ಲಿ ಕೂತ್ಕೊಂತ ಇರ್ಲಿಲ್ಲ, ಭಯಂಕರ ಚೇಷ್ಟೆ ಮಾಡ್ತಾ ಇದ್ದ ಆ ಹುಡ್ಗ ಬಂದು. ಆದ್ರೆ ಚಿಕ್ಕ ವಯಸ್ಸದಲ್ಲೇ ಏನು ತುಂಬಾ ಸುಖಿಯಾಗಿದ್ದ, ಏನು ಎಲ್ಲ ಕಲ್ತ್ಕೊಂಡ್ಬಿಟ್ಟ. ಏನು ಯುದ್ಧ ಮಾಡೋದು, ಕತ್ತಿದಲ್ಲಿ ಯುದ್ಧ ಮಾಡೋದು, ಕೋಲಲ್ಲಿ ಯುದ್ಧ ಮಾಡೋದು, ಮತ್ತೆ ಕುದುರೆ ಓಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಹುಡ್ಗ ಬಂದು. ಆನೆಗಳು ಮತ್ತೆ ಸಮಾಲಿಸೋದು, ಅದ್ರ ಮೇಲೆ ಕುತ್ಕೊಂಡು ಸವಾರಿ ಮಾಡೋದು, ಈ ತರ ಎಲ್ಲಾನು ನೋಡ್ತಾ ಇದ್ದ. ಮತ್ತೆ ಏನು ಡೆಮಾನಿಕ್ ನ್ಯಾಚರ್, ತುಂಬಾ ಒಂದು ಅಸುರ ಚೇಷ್ಟೆ ಇತ್ತು ಆ ಹುಡುಗನ ಹತ್ರ. ಒಂದ್ಸ ಈ ಮಾಡ್ತಾ ಇದ್ದೆ, ಕಾಡಿಗೆಲ್ಲ ಹೋಗಿದ್ದ ಬೇಟಾಡೋದಕ್ಕೆ. 20 ವರ್ಷ ಹುಡುಗನಿಗೆ, ಚಿಕ್ಕ ವಯಸ್ಸದಲ್ಲೇ ಮದ್ವೆ ಆಗ್ಬಿಡ್ತು. 15 ವರ್ಷಕ್ಕೆ ಮದ್ವೆನೂ ಆಗ್ಬಿಟ್ಟಿತ್ತು ಅವಾಗ. ಆದ್ರೆ ಎಂತಿ ಮಾತ್ರ ಅವ್ರ ಮನೆಯಲ್ಲೇ ಇದ್ರು, ಇಲ್ಲಿ ಇನ್ನೂ ಹುಡುಗನ ಹತ್ರ ಕಳ್ಸಿರ್ಲಿಲ್ಲ, ಬಾಲ್ಯ ವಿವಾಹ. ಆದ್ರೆ 20 ವರ್ಷ ಆಗಿತ್ತು, ಏನಾಯ್ತು, ಕಾಡಿಗೆಲ್ಲ ಹೋಗ್ದ ಬೇಟಾಡೋದಕ್ಕೆ. ಆ ಟೈಮಲ್ಲಿ ಏನಾಯ್ತು, ತುಂಬಾ ದಾಹ ಆಗೋಗ್ಬಿಡ್ತು, ಎಲ್ಲಿ ನೀರೇ ಸಿಗ್ತಾ ಇಲ್ಲ. ನೀರು ಹುಡ್ಕೊಂಡು ಹೋಗ್ತಾನೆ. ಒಂದು ದೂರದಲ್ಲಿ ಒಂದು ಏನಿತ್ತು, ಕೆರೆ ಕಾಣಿಸ್ತು. ಕೆರೆಯಲ್ಲಿ ಎಲ್ಲಿ ಅದು ಕುದುರೆನಿಂದ ಇಲ್ದಿಲ್ಲ, ಕುದುರೆ ಮೇಲೆ ಕುತ್ಕೊಂಡೇ ಇದ್ದಾನೆ. ಕುದುರೆನ ನೀರ್ ಒಳಗಡೆ ಇಳಿಸ್ಬಿಟ್ಟ. ಹೆಂಗ್ ಹೋಗ್ತಾನಂತೆ, ಸೆಂಟ್ರ್ವರ್ಗೂ ಹೋಗ್ಬಿಡ್ತಾನೆ ನೀರಲ್ಲಿ ಕುದುರೆ ಮೇಲೆ ಕೂತ್ಕೊಂಡು. ಆಗ ಬಾಯಿ ಆಗಿದ್ರೆ ಸಾಕು, ಹಂಗೆ ನೀರ್ ಕುಡಿಬೋದು. ಅವಾಗ ಏನ್ ಮಾಡ್ತಾರೆ, ಆ ಹುಡುಗ ಬಂದು ಕೈಯಲ್ಲೆತ್ತಿ ನೀರ್ ಕುಡಿಲಿಲ್ಲ, ಹಂಗೆ ಬಾಯಿ ಹಾಕಿ ನೀರ್ ಕುಡಿತಾನೆ. ಅವಾಗ ಯಾರು ಇರ್ತಾರೆ ಅಂದ್ರೆ ಅಲ್ಲಿ ಅಕ್ಷೋಭ್ಯ ತೀರ್ಥ ಆ ಕಡೆ ಕುತ್ಕೊಂಡಿರ್ತಾರೆ. ನೋಡಿದ ತಕ್ಷಣ ಕೋಪ ಬಂದ್ಬಿಡುತ್ತೆ ಅಕ್ಷೋಭ್ಯ ತೀರ್ಥಕ್ಕೆ. ನೋಡಿದ ತಕ್ಷಣ ಕೋಪ ಬಂದ್ಬಿಡುತ್ತೆ. ಅವಾಗ ಅಕ್ಷೋಭ್ಯ ತೀರ್ಥ ಹೇಳ್ತಾರೆ, ಪುನರ್ಜನ್ಮ ಕಿಂ ದೇಹೆ ಅಂತ, ಇದ್ರ ಮುಂಚೆ ಜನ್ಮದಲ್ಲಿ ನೀನು ಯಾವ ದೇಹ ಪಡ್ಕೊಂಡಿದ್ದೆ ಅಂತ ಕೇಳಿದ ತಕ್ಷಣನೇ ಆ ಹುಡುಗ ಯೋಚನೆ ಮಾಡೋ ಸ್ಟಾರ್ಟ್ ಮಾಡ್ಬಿಡ್ತಾನೆ, ನಾನು ಇದ್ರ ಮುಂಚೆ ಜನ್ಮದಲ್ಲಿ ಏನೇ ದೇಹ ಪಡ್ಕೊಂಡಿದ್ದೆ ಅಂತ. ಅವಾಗ ಯೋಚನೆ ಮಾಡ್ತಾ ಇದ್ರೆ ಅವ್ನ ಇದು ಮುಂಚೆ ಜನ್ಮ ನೆನಪು ಬರುತ್ತೆ. ಇದ್ರ ಮುಂಚೆ ಜನ್ಮದಲ್ಲಿ ಆ ಹುಡುಗ ಬಂದು ಓರಿಯಾಗಿದ್ದ. ಓರಿ ಅದು ಎಲ್ಲಂದ್ರೆ ಮಧ್ವಾಚಾರ್ಯ ಹತ್ರನೇ ಒಂದು ಓರಿಯಾಗಿ ಇದ್ದ. ಏನ್ ಮಾಡ್ತಾನೆ, ಎತ್ತಿನ ಗಾಡಿದಲ್ಲಿ ಎತ್ತಾಗಿದ್ದ ಇದ್ರ ಮುಂಚೆ ಜನ್ಮದಲ್ಲಿ. ಮಧ್ವಾಚಾರ್ಯ ತುಂಬಾ ಗ್ರಂಥಗಳೆಲ್ಲ ಬರ್ದೇಕಿದ್ರು. ಆ ಗ್ರಂಥಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎತ್ಕೊ ಹೋಗ್ತಾ ಇದ್ರು ಎತ್ತಿನ ಗಾಡಿ ಮೇಲೆ. ಆ ಎತ್ತು ಸಪೋರ್ಟ್ ಮಾಡ್ತಾ ಇದ್ದಿದ್ದು ಆ ಗಾಡಿನ ಇಳ್ಕೊಂಡ್ ಹೋಗಕ್ಕೆ. ಸೊ ಅದರಿಂದ ಮಧ್ವಾಚಾರ್ಯ ಡೈಲಿ ಏನ್ ಮಾಡ್ತಾ ಇದ್ರು, ಅದಕ್ಕೆ ಹುಲ್ ಕೊಡೋದು, ತುಂಬಾ ಪ್ರೀತಿ ಕೊಡ್ತಾ ಇದ್ರು ಆ ಊರಿಗೆ.
ಆ ಎತ್ತಕ್ಕೆ. ಅವಾಗ ಏನಾಯ್ತು, ಒಂದಿನ ಈ ತರ ಹರಿಕಥೆ ಮಾಡ್ತಾ ಇರೋದ್ರಲ್ಲಿ ಅವಾಗ ಮಧ್ವಾಚಾರ್ಯ ಎಲ್ಲ ಗ್ರಂಥಗಳು ಸೂತ್ರ ರೂಪದಲ್ಲಿ ಬರ್ದಿಕ್ಕಿದ್ದಾರೆ. ಆ ಸೂತ್ರ ರೂಪದಲ್ಲಿ ಬರ್ದಿಕ್ಕಿದ್ದಾರೆ ಮಧ್ವಾಚಾರ್ಯ. ಅವಾಗ ಏನಾಯ್ತು, ಮಧ್ವಾಚಾರ್ಯ ಅವಾಗ ಈ ತರ ಸೂತ್ರದ ರೂಪದಲ್ಲಿ ಬರ್ದಿಕ್ಕಿದ್ರೆ ಅವ್ರ ಶಿಷ್ಯರು ಕೇಳ್ತಾರೆ. ತುಂಬಾ ಶಿಷ್ಯರೆಲ್ಲ ಬ್ರಾಹ್ಮಣ ಶಿಷ್ಯರೆಲ್ಲ ಇರ್ತಾರೆ, ಅವ್ರು ತುಂಬಾ ಸ್ಕಾಲರ್ಸ್ ಆಗಿರ್ತಾರೆ. ಅವ್ರು ಬಂದು ಅವರೆಲ್ಲ ಕೇಳ್ತಾರೆ, ಓಕೆ ನೀವು ಎಲ್ಲ ಬರ್ದಿಕ್ಕಿದ್ದೀರಾ, ಓಕೆ ನೀವು ಹೋದ್ಮೇಲೆ ಇದಕ್ಕೆ ಭಾಷ್ಯ ಯಾರು ಬರೀತಾರೆ? ಯಾಕಂದ್ರೆ ಇದೇನು ನಮಗೇನು ಅರ್ಥ ಆಯ್ತು, ಮತ್ತೆ ಸಾಧಾರಣ ಮಕ್ಕಳಿಗೆ ಇದು ಅರ್ಥ ಆಗಲ್ಲ ಅಲ್ವಾ, ಇದು ಯಾರು ಬರೀತಾರೆ ಅಂತ ಕೇಳುವಾಗ ಅವಾಗ ಮಧ್ವಾಚಾರ್ಯ ಗೊತ್ತು ಇವರೆಲ್ಲ ತುಂಬಾ ಅಹಂಕಾರದಿಂದ ಇದ್ದಾರೆ ಅಂತ. ಅವಾಗ ಮಧ್ವಾಚಾರ್ಯ ಏನ್ ಹೇಳ್ತಾರೆ, ಆ ಎತ್ತನ್ನು ತೋರಿಸ್ಬಿಟ್ಟು ನೋಡಿ ಇವ್ರು ಬರೀತಾರೆ ಭಾಷ್ಯ ಅಂತ ಹೇಳಿದ ತಕ್ಷಣನೇ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ, ಜೋಕ್ ಮಾಡ್ತಾ ಇದ್ದಾನೆ ಅಂತ. ಮಧ್ವಾಚಾರ್ಯ ಜೋಕ್ ಮಾಡ್ತಾ ಇದಾರೆ ಅಂತ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಶಾಕ್ ಆಗ್ಬಿಡ್ತಾರೆ. ಆಮೇಲೆ ಏನಾಯ್ತು, ಆದ್ರೆ ಅದ್ರ ಮುಂಚೆ ನೆಕ್ಸ್ಟ್ ದಿನ ಏನಾಯ್ತು, ಮತ್ತೆ ಇವ್ರಿಗೆಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು ಆ ಬ್ರಾಹ್ಮಣಿಗೆ. ನಾವ್ ಇಷ್ಟು ದೊಡ್ಡದವ್ರು, ನಮ್ಗೆ ಹೇಳಿಲ್ಲ ಇದು, ಆ ಎತ್ತು ಕೇಳಿದ್ದಾರೆ, ಓರಿ ಕೇಳಿದ್ದಾರೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಆ ಬ್ರಾಹ್ಮಣಗಳು ಶಾಪ ಕೊಡ್ತಾರೆ. ಏನು ಹಾವು ಬಂದು ಕಚ್ಬಿಡ್ಲಿ ಅಂತ, ಕಚ್ಬಿಟ್ಟು ಸತ್ತೋಗ್ಬಿಡ್ಲಿ ಎತ್ತು ಅಂತ ಶಾಪ ಕೊಡ್ತಾರೆ ಬ್ರಾಹ್ಮಣಸು. ಏನಂದ್ರೆ ಬ್ರಾಹ್ಮಣಸ್ ಮತ್ತೆ ಸತ್ಯ ಆಗ್ಬೇಕು, ಅದ್ರಗೋಸ್ಕರ ಏನ್ ಮಾಡ್ಬೇಕು, ಹಾವು ಬರುತ್ತೆ, ಹಾವು ಬಂದ ಮೇಲೆ ಕಚ್ಚುತ್ತೆ, ಕಚ್ಚೋದ್ಮೇಲೆ ಆ ಓರಿ ಏನಾಗುತ್ತೆ ಅಂದ್ರೆ ಸತ್ತೋಗ್ಬಿಡುತ್ತೆ. ಅದು ಈ ನ್ಯೂಸ್ ಮಧ್ವಾಚಾರ್ಯ ಗೊತ್ತಾಗುತ್ತೆ. ಮಧ್ವಾಚಾರ್ಯ ಗೊತ್ತಾಗಿದ ತಕ್ಷಣ ಏನ್ ಮಾಡುತ್ತೆ ಅಂದ್ರೆ ಮಧ್ವಾಚಾರ್ಯ ಬಂದು ಮತ್ತೆ ಅದತ್ರ ಬಂದ್ಬಿಟ್ಟು ದ್ವಾದಶ ಮಂತ್ರ ಹೇಳ್ತಾರೆ. ಈಗ ಕೂಡ ನಾವು ಕೇಳ್ಬೋದು, ಮಧ್ವಾಚಾರ್ಯ ಸ್ವಾಮಿ ಬರ್ದಿರೋದು ಅದು, ಪೀನಯಾಮಿ ವಾಸುದೇವಂ ಅಂತ. ತುಂಬಾ ಚೆನ್ನಾಗಿರುತ್ತೆ. ಸೊ ಅದ್ರನ್ನ ಬಂದು ಮಧ್ವಾಚಾರ್ಯ ಆಡಿದ ತಕ್ಷಣ ಏನಾಯ್ತು ಅಂದ್ರೆ ಮತ್ತೆ ಅದಕ್ಕೆ ಪ್ರಾಣ ಬಂದ್ಬಿಡುತ್ತೆ ಆ ಓರಿಗೆ. ಅವಾಗ ಊರಿಂದ ನಿತ್ಕೊಳುತ್ತೆ, ಆ ಕಚ್ಚರ ಹಾವು ಸತ್ತೋಗ್ಬಿಡುತ್ತೆ. ಸೊ ಅದರಿಂದ ತುಂಬಾ ಪ್ರಿಯ ಆಗಿತ್ತು ಮಧ್ವಾಚಾರ್ಯಕ್ಕೆ. ಅದು ಅವಾಗೆಲ್ಲರೂ ಅರ್ಥ ಆಗ್ಬಿಡ್ತು ಇದು ತುಂಬಾ ಸಾಧಾರಣ ಅಲ್ಲ ಅಂತ. ಡೈಲಿ ಏನ್ ಮಾಡ್ತಾ ಇತ್ತು ಅಂದ್ರೆ ಕ್ಲಾಸ್ ಕೂಡ ಕೇಳ್ತಾ ಇತ್ತು ಆ ಓರಿ. ಕ್ಲಾಸ್ ಕೂಡ ಕೇಳ್ತಾ ಇತ್ತು. ಸೊ ಕ್ಲಾಸ್ ಸುಮ್ಮನೆ ಕೇಳೋದಲ್ಲ, ಅದನ್ನ ಮೈಂಡಲ್ಲಿ ನೆನಪು ಕೂಡ ಇಟ್ಕೊಂತ ಇತ್ತು. ಇದು ಮುಖ್ಯವಾದ ವಿಷಯ. ಸುಮ್ಮನೆ ಎಲ್ಲ ಕೇಳೋದು ಎಲ್ಲರೂ ಕೇಳ್ತಾರೆ, ಆದ್ರೆ ನೆನಪಿರಲ್ಲ. ಅದೇನ್ ಮಾಡ್ತಾ ಇತ್ತು, ಸೊ ಎಲ್ಲಾನು ಕೇಳಿಸ್ಕೊಂತ ಇತ್ತು, ಎಲ್ಲ ನೆನಪಿಟ್ಕೊಂತ ಇತ್ತು. ಸೊ ಓರಿ ಆಮೇಲೆ ಏನಾಯ್ತು, ಅದು ತುಂಬಾ ಮಧ್ವಾಚಾರ್ಯರಿಗೂ ತುಂಬಾ ಸೇವೆ ಮಾಡ್ತು. ಆಮೇಲೆ 20-25 ವರ್ಷ ಆದ್ಮೇಲೆ ಏನಾಯ್ತು, ಅದ್ರಿಗೂ ವಯಸ್ಸಾಯ್ತು, ಅದು ಏನ್ ಮಾಡ್ತು, ಪ್ರಾಣ ಬಿಟ್ಬಿಡ್ತು. ಅದು ಬಂದು ಅದೇ ಓರಿ ನೆಕ್ಸ್ಟ್ ಜನ್ಮದಲ್ಲಿ ಈ ಹುಡುಗ ಆಗಿ ಬಂದಿರೋದು. ಇದಕ್ ಮುಂಚೆನೆ ಈ ಅಕ್ಷೋಭ್ಯ ತೀರ್ಥ 12 ವರ್ಷ ತಪಸ್ಸೆ ಮಾಡಿದ್ರಲ್ವಾ, 12 ವರ್ಷ ತಪಸ್ಸೆ ಮಾಡಿದ್ರು. ಆ 18 ವರ್ಷ ತಪಸ್ಸೆ ಮಾಡಿದ್ಮೇಲೆ ಆಮೇಲೆ ಆಚಾರ್ಯ ಕನಸದಲ್ಲಿ ಎಲ್ಲಿರ್ತಾರೆ, ಮತ್ಲಬ್ ಏನು ಆದೇಶ ಕೊಟ್ಟಿರ್ತಾರೆ ನೋಡು, ಒಂದು ಹುಡುಗ ಬಂದು ನೀರು ಕುಡಿತಾನೆ, ಹೆಂಗೆ ಡೈರೆಕ್ಟ್ ಆಗಿ ಕೆರೆಯಲ್ಲಿ ಬಾಯಿ ಹಾಕಿ ನೀರು ಕುಡಿತಾನೆ, ಅವನೇ ನಿನ್ ಶಿಷ್ಯ ಅಂತ, ಅವನೇ ಸಂಪ್ರದಾಯನ ಮುಂದ್ಗಡೆ ಕರ್ಕೊ ಹೋಗೋದು ಅಂತ. ಈಗ ಅಕ್ಷೋಭ್ಯ ತೀರ್ಥಕ್ಕೆ ಆಲ್ರೆಡಿ ಅರ್ಥ ಆಗ್ಬಿಡ್ತು ಇವನೇ ನನ್ನ ಶಿಷ್ಯ ಅಂತ. ಈ ಮಾತು ಇದು ಹೇಳಿದ ತಕ್ಷಣ ನಿನ್ ಯಾವ ಪಶು ಯಾವ ಪ್ರಾಣಿ ಮುಂದೆ ಜನ್ಮದಲ್ಲಿ ಹೇಳಿದ ತಕ್ಷಣ ಎಲ್ಲ ನೆನಪು ಬಂದ್ಬಿಡ್ತು. ನೆನಪು ಬಂದಿದ ತಕ್ಷಣ ಎಲ್ಲ ಅವ್ನ ಫ್ರೆಂಡ್ಸ್ ಕೇಳ್ಬಿಡ್ತಾನೆ, ನೋಡಿ ನಾನು ಇನ್ಮೇಲೆ ರಾಜ್ಯಕ್ಕೂ ಬರಲ್ಲ, ಏನೂ ಬರಲ್ಲ, ನಾನು ಇಲ್ಲೇ ನಾನು ಬಂದು ಏನು ತ್ಯಾಗ ಮಾಡ್ಬಿಡ್ತೀನಿ ಅಂತ ಎಲ್ಲ ತ್ಯಾಗ ಮಾಡ್ಬಿಟ್ಟು ಹೋಗಿ ಯಾರ ಹತ್ರ, ಅಕ್ಷೋಭ್ಯ ತೀರ್ಥ ಹತ್ರ ಏನ್ ಮಾಡ್ತಾನೆ ಅಂದ್ರೆ ಶಾಸ್ತ್ರ ಕೆಲವು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಶಾಸ್ತ್ರ ಕಥೆ ಶ್ರವಣ್ ಮಾಡ್ತಾ ಇದ್ರೆ ಮತ್ತೆ ಸ್ಟಾರ್ಟ್ ಆಯ್ತು. ಅವ್ರ ಪ್ಯಾರೆಂಟ್ಸ್ ಎಲ್ಲ ಬರ್ತಾರೆ, ರಾಜ ಸೈನಿಕರನ್ನೆಲ್ಲ ಕರ್ಕೊಂಡ್ ಬರ್ತಾನೆ, ಓ ನಮ್ಮ ಮಗನ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅಂತ. ಅವಾಗ ಬಂದಿದ ತಕ್ಷಣ ಏನಾಯ್ತು, ಆದ್ರೆ ಅಕ್ಷೋಭ್ಯ ತೀರ್ಥ ಹೇಳ್ತಾರೆ, ನೋಡು ನಾನೇನ್ ಇಟ್ಕೊಂಡು ಎಲ್ಲ ಕಟ್ಟಾಕೊಂಡು, ಬೇಕಂದ್ರೆ ಬಂದ್ರೆ ಕರ್ಕೊ ಹೋಗು ಅಂತ. ಸರಿ ಅಂತ ಹಿಡ್ಕೊ ಹೋಗ್ಬಿಡ್ತಾರೆ. ಜಯತೀರ್ಥನ ಬಿಡಲ್ಲ, ಕರ್ಕೊ ಹೋಗ್ಬಿಡ್ತಾರೆ. ಕರ್ಕೊ ಹೋಗಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಎಂತಿನ ಚಿಕ್ಕ ವಯಸ್ಸದಲ್ಲಿ ಮದ್ವೆ ಆಗಿತ್ತಲ್ವಾ, ಎಂತಿನೂ ಕರ್ಕೊ ಬಂದ್ಬಿಟ್ಟು ಏನು 20 ವರ್ಷ ಮೇಲೆ ಆಯ್ತಲ್ವಾ, ಇವಾಗ ಏನ್ ಮಾಡ್ತಾರೆ ಅಂದ್ರೆ ಸಂಸಾರ ಮಾಡೋ ಅಂತ ಕಲ್ಸ್ಬಿಡ್ತಲ್ಲ, ಒಂದ್ ರೂಮಲ್ಲಿ ಇಬ್ರು ಕೂಡ ಹಾಕ್ತಾರೆ. ಅವಾಗ ಎಂತಿನ ಯಾವಾಗ ರೂಮ್ ಒಳಗಡೆ ಕಳಿಸ್ತಾರೋ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಯತೀರ್ಥ ಭಗವಂತನ ತುಂಬಾ ಪ್ರಾರ್ಥನೆ ಮಾಡ್ತಾರೆ, ನಾನು ದಯವಿಟ್ಟು ಈ ಸಂಸಾರದಿಂದ ಕಾಪಾಡಿ ಪ್ರಭು, ಹಂಗೆ ಹಿಂಗೆ ಅಂತ. ಆ ಪ್ರಾರ್ಥನೆ ಕೇಳಿರೋ ಪ್ರಭು ಏನ್ ಮಾಡ್ತಾರೆ ಅಂದ್ರೆ ಸೊ ಧ್ಯಾನ ಮಾಡ್ತಾ ಇರ್ತಾನೆ ಭಗವಂತನ ಜಯತೀರ್ಥ. ಆ ಟೈಮಲ್ಲಿ ಯಾವಾಗ ಎಂತಿ ರೂಮಲ್ಲಿ ಎಂಟರ್ ಆಗ್ತಲ್ಲೋ ಅವಾಗ ಏನಾಯ್ತು, ಆದಿಶೇಷ ಬಂದು ನಿಂತ್ಕೊಂಡಿರ್ತಾರೆ, ಯಾರು ಜಯತೀರ್ಥ ತಲೆ ಮೇಲೆ. ಅದ್ ನೋಡಿದ ತಕ್ಷಣ ಎಂತಿ ಕಿಚ್ಕೊ ಹೋಗ್ಬಿಡ್ತಲ್ಲ, ಓ ಸೊ ಆದಿಶೇಷ ಇದ್ದಾರೆ, ಭಗವಂತ ಸ್ವಾಮಿ ಭಗವಂತ ಬಂದಿದ್ದಾರೆ ಹಂಗೆ ಹಿಂಗೆ ಅಂತ. ಆಮೇಲೆ ಅರ್ಥ ಆಯ್ತು, ಸೊ ಇವ್ರು ಬಂದು ಸಂಸಾರದಲ್ಲಿ ಇರಲ್ಲ ಅಂತ. ಸೊ ನಾನ್ ನೋಡಿ ನಮ್ ಗೌಡಿ ಪರಂಪರೆಯಲ್ಲಿ ಯಾರು ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ಗೂ ಹಂಗೆ, ಅವ್ರಿಗೂ ಏನಾಯ್ತು, ಮದ್ವೆ ಆಗ್ಬಿಡ್ತು. ಅದೇ ಮದ್ವೆ ಆಗಿದ ತಕ್ಷಣ ಏನಾಯ್ತು, ಮದ್ವೆ ಆಗಿದ ತಕ್ಷಣನೇ ಅವತ್ತೆ ಮದ್ವೆ ಮಾಡ್ಕೊಂಡ್ ಹಂಗೆ ಮತ್ತೆ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇರ್ಲಿಲ್ಲ. ಆದ್ರೆ ಅವ್ರ ಗುರುಗಳು ಹೇಳ್ತಾರೆ, ಓಕೆಪ್ಪ ನೀನ್ ಮದ್ವೆ ಮಾಡ್ಕೋಗಂತ. ಸರಿ, ಅವ್ರ ಗುರುಗಳು ಹೇಳ್ದಂತ್ರ ಹೋಗಿ ಮದ್ವೆ ಮಾಡ್ಕೊಂತಾರೆ.
ಮದುವೆ ಮಾಡಿದ ತಕ್ಷಣ ಏನೇನ್ ಮದುವೆ ಮಾಡ್ಕೊಂಡ್ ಆದ್ಮೇಲೆ ಮತ್ತೆ ಇಮಿಡಿಯೇಟ್ ಆಗಿ ಗುರುಕುಲದಲ್ಲಿ ಬಂದಿದ್ದಾನೆ. ಆಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲ ಹುಡ್ಕೊಂಡ್ ಬರ್ತಾರೆ, ಯಾರೇ ನನ್ ಮಗ ಎಲ್ಲಿ ಹಂಗೆ ಹಿಂಗೆ ಅಂತ. ಗುರುಗಳಿಗೂ ಗೊತ್ತಿಲ್ಲ ಬಂದಿರೋದು. ಹೌದಾ, ಇಲ್ಲಿ ಬಂದಿದ್ದಾನಂತ. ಆಮೇಲೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಕರೀತಾರೆ, ನೀನೇನ್ ಇಲ್ಲಿ ಬಂದಿದ್ಯಾ, ಹೋಗ್ ನೀವೊಂದು ಸಂಸಾರ ಮಾಡೋಗು. ಸರಿ ಅಂತ ಏನು, ಸೊ ಮದ್ವೆ ಆದ್ಮೇಲೆ ಫಸ್ಟ್ ದಿನ ಶೋಭನ ಆಗುತ್ತೆ ಅಲ್ವಾ, ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಸೊ ಎಂತಿ ಗಂಡನ ಒಂದ್ ರೂಮಲ್ಲಿ ಹಾಕ್ತಾರೆ. ಒಂದ್ ರೂಮಲ್ಲಿ ಆಗಿದ್ರೆ ಅಲ್ಲಿ ಏನ್ ನಡೆದಿದೆ ಅಂದ್ರೆ ರಾತ್ರಿ ಫುಲ್ಲು ಭಾಗವತ್ ಕಥೆ ನಡೆದಿದೆ. ರಾತ್ರಿ ಫುಲ್ಲು ಭಾಗವತ್ ಕಥೆ ನಡೀತು. ಆಮೇಲೆ ನೆಕ್ಸ್ಟ್ ದಿನ ಬಂದು ಮತ್ತೆ ಗುರುಗಳಿಗೆ ಬಂದ್ಬಿಡ್ತಾರೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್. ಆ ಗುರುಗಳು ಕೇಳ್ತಾರೆ ರಾತ್ರಿ ಏನಾಯ್ತು ಅಂತ. ರಾತ್ರಿ ಫುಲ್ಲು ಅವರು ನಾನು ಚೆನ್ನಾಗೆ ಭಾಗವತ್ ಕಥೆಗೆಲ್ಲ ಕೇಳಿದ್ರಿ ಅಂತ ಹೇಳಿದ ತಕ್ಷಣನೇ ಏನಾಯ್ತು ಅವಾಗ ಗುರುಗಳು, ಸೊ ನೀನ್ ಸಂಸಾರದಲ್ಲಿ ಇರಕ್ ಲಾಯಕ್ಲೆ, ನೀವು ವೃಂದಾವನ್ಗೆ ಹೋಗುವಂತ ವೃಂದಾವನ್ ಕಳ್ಸ್ಕೊಡ್ತಾರೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ನ. ಸೊ ಅವರೇ ಮಾಧುರ್ಯ ಕದಂಬಿನಿ ಆಗಿರ್ಲಿ, ಸೊ ಭಕ್ತಿರಸ ಅಮೃತ ಸಿಂಧು ಬಿಂದು ಆಗಿರ್ಲಿ, ಭಾಗವತಂಗೆ ಟೀಕಾ ಆದ್ರೂ ನೋಡಿ ಇರ್ಲಿ, ಅವರೇ ಬರ್ದಿರೋದು. ಭಾಗವತಂ ಅರ್ಥ ಮಾಡ್ಕೊಬೇಕಂದ್ರೆ ಅವ್ರ ಭಾಷೆ ಓದ್ಲೇಬೇಕು, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಬರೆದಿರೋದು. ಸೊ ಅವಾಗ ನಿಜವಾಗ್ಲೂ ಭಾಗವತ ಅರ್ಥ ಆಗುತ್ತೆ. ಅದೇ ತರನೇ ಜಯತೀರ್ಥ ಎಲ್ಲಿ ಮಾಡ್ತಾರೆ. ಸೊ ಮತ್ತೆ ಅಪ್ಪ ಅಮ್ಮ ಕಳ್ಸ್ಬಿಡ್ತಾರೆ. ಆದ್ರೆ ಅವ್ರ ಚಿಂತೆ ಮತ್ತೆ ನಮ್ ರಾಜ್ಯನ ಯಾರು ನೋಡ್ಕೊಂತಾರೆ ಇದ್ರ ಮುಂಚೆ. ಅವಾಗ ಜಯತೀರ್ಥ ಹೇಳ್ತಾರೆ, ಏನ್ ಚಿಂತೆ ಮಾಡ್ಬೇಡ, ಇನ್ನೊಂದು ಮಗ ಹುಡ್ತಾನೆ, ಅವನು ರಾಜ್ಯ ಎಲ್ಲ ನೋಡ್ಕೊಂತಾರೆ. ಅವಾಗ ಹೋಗಿ ಸೊ ಈ ತರ ಹೇಳ್ಬಿಟ್ಟು ಜಯತೀರ್ಥ ಓದ್ಬಿಡ್ತಾರೆ. ಓದಿದ ತಕ್ಷಣನೇ ಅಲ್ಲಿ ಗುರುಗಳ ಹತ್ರ ಹೋಗ್ಬಿಟ್ಟು, ನೀನ್ ಬಂದು ನನ್ಗೆ ಕಥೆಯಲ್ಲಿ ಹರಿಕಥೆಯಲ್ಲಿ ಅಂತ ಹೇಳುವಾಗ, ನಾನು ನಿನ್ ಕಥೆನೂ ಹೇಳ್ತೀನಿ ಮತ್ತೆ ನಿನ್ ಆಚಾರ್ಯ ಪದವಿನೂ ಕೊಡ್ತೀನಿ ಅಂತ ಹೇಳುವಾಗ, ನಿನ್ಗೆ ಆಚಾರ್ಯ ಪದವಿ ಬೇಕಾಗಲ್ಲ, ಕಥೆ ಹೇಳಿ ಸಾಕು ನನ್ಗೆ, ಕಥೆ ಹೇಳಿ ಸಾಕು ನನ್ಗೆಲ್ಲ. ಇಲ್ಲ ಇಲ್ಲ, ಎರಡು ಕೊಡ್ತೀನಿ. ಸೊ ಆಮೇಲೆ ಏನ್ ಹೇಳ್ತಾರೆ, ಕಥೆ ಹೇಳ್ತಾರೆ. 5 ವರ್ಷ 6 ವರ್ಷ ಕಂಟಿನ್ಯೂಸ್ ಆಗಿ ಅಕ್ಷೋಭ್ಯ ತೀರ್ಥ ಏನ್ ಮಾಡ್ತಾರೆ, ಇವ್ರಿಗೆ ಬಂದು ಎಲ್ಲಾ ಶಾಸ್ತ್ರ ಆಗಿರ್ಲಿ ಎಲ್ಲಾನು ಉಪದೇಶ ಮಾಡ್ತಾರೆ. ಆಮೇಲೆ ಏನಾಯ್ತು, ಅಕ್ಷೋಭ್ಯ ತೀರ್ಥ ಬಂದು ಶರೀರ ತ್ಯಾಗ ಮಾಡ್ತಾರೆ. ಶರೀರ ತ್ಯಾಗ ಮಾಡಿದ್ಮೇಲೆ ಅಂದ್ರೆ ನಿತ್ಯಧಾಮಕ್ಕೆ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಏನಾಯ್ತು, ಜಯತೀರ್ಥ ಆಚಾರ್ಯ ಪದವಿನ ಸ್ವೀಕಾರ ಮಾಡಿ ಫಸ್ಟ್ ಏನ್ ಮಾಡ್ತಾರೆ, 12 ವರ್ಷ ಅವ್ರು ಹುಟ್ಟಿರೋ ಜಾಗದಲ್ಲಿ ಪಂಡ್ರಾಪುರ್ನಿಂದ 4 ಕಿಲೋಮೀಟರ್ ಬರುತ್ತೆ, ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ತಪಸ್ಸೆ ಮಾಡ್ತಾರೆ. ಯಾವ ತರ ತಪಸ್ಸೆ ಮಾಡ್ತಾರೆ ಅಂದ್ರೆ, ಹಸಿ ಹುಲ್ಲು, ಒಣಗಿರೋ ಹುಲ್ಲು ಮತ್ತೆ ಒಣಗಿರೋ ಎಲೆ, ಒಣಗಿರೋ ಎಲೆ ಇದನ್ನ ತಿನ್ಕೊಂಡೆ 12 ವರ್ಷ ತಪಸ್ಸೆ ಮಾಡ್ತಾರೆ. ಇದನ್ನ ಪಂಚಗವ್ಯದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಕೊಂಡು 12 ವರ್ಷ ಏನ್ ಮಾಡ್ತಾರೆ ಅಂದ್ರೆ ತಪಸ್ಸೆ ಮಾಡ್ತಾರೆ. ಆಮೇಲೆ ಇನ್ನು ಸರಸ್ವತಿ ದೇವಿ ಮತ್ತೆ ದೇವತೆಗಳೆಲ್ಲ ಬಂದ್ಬಿಟ್ಟು ಪೆನ್ ಕೊಡ್ತಾರೆ, ನೀವ್ ಇದರಿಂದಾನೇ ನೀನ್ ಏನ್ ಮಾಡ್ಬೇಕು. ಆಚಾರ್ಯ ಎಲ್ಲ ಮತ್ತೆ ಅಕ್ಷೋಭ್ಯ ತೀರ್ಥ ಎಲ್ಲಾನು ಬಂದು ಏನ್ ಮಾಡ್ತಾರೆ ಅಂದ್ರೆ ಅವನಿಗೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಜಯತೀರ್ಥಗೆ ಆದೇಶ ಕೊಡ್ತಾರೆ, ನೀನೇನ್ ಮಾಡ್ಬೇಕಂದ್ರೆ ಈ ತರ ಭಾಷ್ಯ ಎಲ್ಲ ಬರೀಬೇಕು ಅಂತ. ಸೊ ಅದ್ರಕ್ಕೆ ಆಮೇಲೆ ಏನ್ ಮಾಡ್ತಾರೆ, ಎಲ್ಲಾನು ಭಾಷ್ಯ ಬರೀತಾರೆ, ಎಲ್ಲದಕ್ಕೂ ಭಾಷ್ಯ ಬರೀತಾರೆ. ಅದಕ್ಕೆ ಮಧ್ವ ಸಂಪ್ರದಾಯದಲ್ಲಿ ಅವ್ರನ್ನ ಟೀಕಾಕಾರರು ಅಂತ ಕೂಡ ಕರೀತಾರೆ. ಟೀಕಾಕಾರರು ಅಂತ ಕರೀತಾರೆ ಜಯತೀರ್ಥ ಸ್ವಾಮೀಜಿ. ಸೊ ಅವ್ರು ಎಷ್ಟು ಶ್ಲೋಕಗಳು ಬರೆದಿದ್ದಾರೆ ಅಂದ್ರೆ 60,000 ಶ್ಲೋಕಗಳು ಬರೆದಿದ್ದಾರೆ. ಅದಕ್ ಮೇಲೆನೆ ಇವಾಗ ಭಾಗವತಂ ಇರೋದೇ 18,000 ವರ್ಷ, 18,000 ಶ್ಲೋಕ. ಆದ್ರೆ ಅವ್ರು ಬರ್ದಿರೋದು 60,000 ಶ್ಲೋಕ ಬರೆದಿದ್ದಾರೆ. ಅದನ್ನು ಯಾವ ತರ, ಈಗ ಎಕ್ಸಾಂಪಲ್ ಇವಾಗ ಪಾಂಡಿತ್ಯ ಕವಿತ್ವ ಏನಾದ್ರು ಬರೆದ್ರೆ ಒಂದ್ ಶ್ಲೋಕ ಬರೀತಾರೆ, ಮತ್ತೆ ಅದನ್ನ ಒಡೆದಾಕ್ತಾರೆ, ಮತ್ತೆ ಬರೀತಾರೆ. ಆತರ ಅಲ್ಲ. ವೈಷ್ಣವಸ್ ಆತರ ಬರೆಯಲ್ಲ. ಯಾಕೆ, ಅವ್ರು ಬರೆಯೋದೇ ಶಾಸನ, ಅವ್ರು ಬರೆಯೋದೇ ಕರೆಕ್ಟ್, ಅಷ್ಟೇ ಮುಗೀತು. ಅದನ್ನೆಲ್ಲ ಮತ್ತೆ ಕರೆಕ್ಷನ್ ಅದು ಇದು ಎಲ್ಲ ಇರಲ್ಲ. ಸೊ ಜಯತೀರ್ಥ ಆ ತರ ಬರೆದ್ರೆ ಅದ್ರ ಬರೆದಿರೋದು ಆಗಷ್ಟೇ ಮುಗೀತು. ಯಾವ ತರ ಇರುತ್ತೆ ಅಂದ್ರೆ, ವಿದ್ಯಾಧರ ಅಂತ ಇಬ್ರು ಇರ್ತಾರೆ, ಅವ್ರು ಬಂದು ಇಂಡಿಯಾ ಫುಲ್ ಗೆದ್ಕೊಂಡ್ ಬಂದಿರ್ತಾರೆ. ಅವ್ರು ಯಾವಾಗ ಬಂದು ಇವ್ರ ಹತ್ರ ಬರ್ತಾರೋ ಜಯತೀರ್ಥ ಹತ್ರ, ಅವ್ರು ಬಂದು ಒಂದು 4 ಶ್ಲೋಕ ತೋರಿಸ್ತಾರೆ. ಈ 4 ಶ್ಲೋಕ ಅವ್ರು ವಿದ್ಯಾಧರ ನೋಡ್ಬಿಟ್ಟು, ಏನಿದು ತುಂಬಾ ಚಿಕ್ಕ ಮಕ್ಳ ತರ ಬರ್ದಿರೋ ತರ ಇದೆ, ಇದೇನು ದೊಡ್ಡ ಕವಿತ್ವನೇ ಅಲ್ಲ, ಇದು ಬಂದು ಕವಿತ್ವನೇ ಅಲ್ಲ, ಇದು ಬಂದು ಶ್ಲೋಕಗಳೇ ಅಲ್ಲ, ಇದು ಬಂದು ಚಿಕ್ಕ ಮಕ್ಳು ಯಾವ ತರ ಬರೀತಾರೋ ಆ ತರ ಬರಿದಂಗಿದೆ ಅಂತ ಹೇಳಿದ ತಕ್ಷಣನೇ ಕೋಪ ಬಂದ್ಬಿಡುತ್ತೆ ಜಯತೀರ್ಥಕ್ಕೆ. ಆತರ ಹೇಳಿದ ತಕ್ಷಣ ಜಯತೀರ್ಥ ಹೇಳ್ತಾರೆ, ನಾನ್ ಚಿಕ್ಕ ಮಕ್ಳ ತರ ಬರ್ದಿರೋದಲ್ಲ, ನಿನ್ ಬುದ್ಧಿ ಚಿಕ್ಕ ಮಕ್ಳ ತರ ಇದೆ, ಯಾಕಂದ್ರೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ಸ್ಕಾಲರ್ ನಾ ಮಾತು ಕೇಳಿದ ತಕ್ಷಣ ಅವ್ರಿಗೆ ಶಾಕ್ ಆಗ್ಬಿಡುತ್ತೆ, ನಾನ್ ಬರ್ದಿರೋದು ಹೆಂಗ ಚಿಕ್ಕ ಮಕ್ಳ ತರ ಇರುತ್ತೆ. ಆವಾಗ ಜಯತೀರ್ಥ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಈ ತರ ವ್ಯಾಖ್ಯಾನ ಮಾಡಕ್ಕೆ, ಈ ತರ ಅರ್ಥ ಹೇಳಕ್ಕೆ ನಿಮ್ಗ್ ನೀವೇ ಸಾಟಿ, ನಿಮ್ಗಿಂತ ಶ್ರೇಷ್ಠ ಇನ್ಯಾರು ಇಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ, ಇವ್ರ ಹತ್ರ ಇಂಡಿಯಾ ಫುಲ್ ಹೆಂಗ್ ಸುತ್ತಿರ್ತಾರೆ ಅಂದ್ರೆ, ಇವರು ಎಲ್ಲಾ ಅಲಂಕಾರ ಖಜಾನ ಎತ್ಕೊಂಡ್ ಸುತ್ತಾ ಇರ್ತಾರೆ. ಇವ್ನ ಹಿಂದ್ಗಡೆ ಸೈನಿಕರು ಬರ್ತಾ ಇರ್ತಾರೆ. ಯಾಕೆ, ಅಷ್ಟು ದೊಡ್ಡ ಸ್ಕಾಲರು. ಎಲ್ಲ ಯಾರ ರಾಜ್ಯಕ್ಕೆ ಹೋದ್ರೂ ಇವ್ರು ಸೋಲ್ಸ್ಬಿಟ್ಟು ಆ ರಾಜ್ಯಗಳನ್ನೆಲ್ಲ, ಅಲ್ಲಿರೋ ಕವಿಗಳನ್ನೆಲ್ಲ ಸೋಲ್ಸ್ಬಿಟ್ಟು ಬರ್ತಾ ಇದ್ರು. ಅಲ್ಲಿರೋರೆಲ್ಲ ಇವ್ರ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇದ್ರು, ಆನೆಗಳನ್ನೆಲ್ಲ ಕೊಡ್ತಾ ಇದ್ರು. ಇವ್ರ ಆನೆ ಮೇಲೆನೆ ಸುತ್ತಾ ಇದ್ದಿದ್ದು ಇಂಡಿಯಾ ಫುಲ್. ಇವಾಗ ಏನ್ ಮಾಡ್ತಾರೆ, ಅದೇ ಸಂಪತ್ತಿ ಅದೇ ಆನೆ ಎಲ್ಲ ಇವ್ರು ಜಯತೀರ್ಥ ಕೊಟ್ಬಿಟ್ಟು, ಇವ್ರು ಜಯತೀರ್ಥ ಹತ್ರ ಶಿಷ್ಯತ್ವ ಸ್ವೀಕಾರ ಮಾಡ್ತಾರೆ.
ಅಂದ್ರೆ ಜಯತೀರ್ಥನ ಗುರು ಆಗಿ ಸ್ವೀಕಾರ ಮಾಡ್ತಾರೆ. ಆಮೇಲೆ ಕನ್ಯಾಕುಮಾರಿನಿಂದ ಕಾಶ್ಮೀರವರೆಗೂ ಎಲ್ಲಾ ದೇಶನೂ ಸುತ್ತಿಸ್ತಾರೆ. ಯಾರನ್ನ? ಜಯತೀರ್ಥನ. ಸೊ ಆತರ ದೊಡ್ಡ ಸ್ಕಾಲರ್ ಯಾರು? ಜಯತೀರ್ಥ. ಅವರ ತಿರೋಭವ ತಿಥಿ ಇವತ್ತು. ಮತ್ತೆ ಇನ್ನೊಂದು ಯಾರು? ಗೋಪಾಲ ಭಟ್ಟ ಗೋಸ್ವಾಮಿ. ಗೋಪಾಲ ಭಟ್ಟ ಗೋಸ್ವಾಮಿ ಎಲ್ಲಿ ಜನ್ಮ ತಗೊಂಡಿದ್ರು? ಕರ್ನಾಟಕ, ಮೈಸೂರು ಅನ್ಸುತ್ತೆ. ಅವ್ರು ಜನ್ಮ ತಗೊಂಡಿದ್ದು ಬಂದು ಮೈಸೂರಲ್ಲಿ. ಆದ್ರೆ ಹೋಗಿ ಸೆಟ್ಲ್ ಆಗಿದ್ದು ಎಲ್ಲಿ? ತಮಿಳ್ನಾಡು. ಶ್ರೀರಂಗಂ. ಶ್ರೀರಂಗಂ. ಅವ್ರ ಜನ್ಮ ಆಗಿದ್ದೊಂದು, ಅವ್ರು ಆಕ್ಚುಲಿ ಬ್ರಾಹ್ಮಿನ್ಸ್. ಅವ್ರು ಬಂದು ಜನ್ಮ ಆಗಿದ್ದು ಬಂದು ಎಲ್ಲಿ? ಮೈಸೂರಲ್ಲೇ ಜನ್ಮ ಆಗಿದ್ದು. ಆದ್ರೆ ಹೋಗಿ ಸೆಟ್ಲ್ ಆಗಿದ್ದಲ್ಲಿ ಶ್ರೀರಂಗಂ ಅಲ್ಲಿ. ಶ್ರೀ ಸಂಪ್ರದಾಯ. ಯಾರು? 3 ಅಣ್ಣ ತಮ್ಮರು. ಏನೇನು ಅವ್ರ ಹೆಸರು? ವೆಂಕಟ ಭಟ್ಟ, ತಿರುಮಲ ಭಟ್ಟ, ಪ್ರಬೋಧಾನಂದ ಭಟ್ಟ. ಇವರು 3 ಬಂದು ಅಣ್ಣ ತಮ್ಮರು. ಇದರಲ್ಲಿ ಏನು? ತಿರುಮಲ ವೆಂಕಟ ಭಟ್ಟ. ವೆಂಕಟ ಭಟ್ಟ ಮಗ ಬಂದು ಗೋಪಾಲ ಭಟ್ಟ. ಈ ಗೋಪಾಲ ಭಟ್ಟ. ಯಾವಾಗ ಮಹಾಪ್ರಭು ಬಂದು ಆಕ್ಚುಲಿ ಗೋಪಾಲ ಭಟ್ಟ ಚಿಕ್ಕ ವಯಸ್ಸಿನಿಂದಾನೇ ಏನು ತುಂಬಾ ಭಕ್ತಿಯಲ್ಲಿದ್ದ. ಇವ್ರು 3 ಎಲ್ಲಿ? ಶ್ರೀ ಸಂಪ್ರದಾಯದಲ್ಲಿ ದೀಕ್ಷಿತನೂ ಆಗಿದ್ರು. ಆ ಗೋಪಾಲಗೆ ಏನು ಪ್ರಬೋಧಾನಂದ ಭಟ್ಟನೇ ಏನ್ ಮಾಡ್ತಾರೆ ಅಂದ್ರೆ ದೀಕ್ಷಾನು ಕೊಟ್ಟಿರ್ತಾರೆ, ಶಿಕ್ಷಾನು ಕೊಟ್ಟಿರ್ತಾರೆ. ಅಂದ್ರೆ ಚಿಕ್ಕ ವಯಸ್ಸದಲ್ಲೇ ದೀಕ್ಷೆ ಆಗ್ಬಿಟ್ಟಿರುತ್ತೆ ಗೋಪಾಲ ಭಟ್ಟಗೆ. ಯಾರಿಂದ ಅಂದ್ರೆ ಪ್ರಬೋಧಾನಂದ ಭಟ್ಟನಿಂದ ಶ್ರೀ ಸಂಪ್ರದಾಯದಲ್ಲಿ. ಆದ್ರೂ ಅದರಲ್ಲಿ ಇವ್ರಿಗೆ ಆಕರ್ಷಿತ ಆಗ್ತಾ ಇರ್ಲಿಲ್ಲ. ಆದ್ರೆ ಯಾವಾಗ್ಲೂ ಭಗವಂತನ ನಡ್ಸ್ಕೊಂತಾನೆ ಇದ್ರು. ಒಂದಿನ ಏನಾಗುತ್ತೆ ಅಂದ್ರೆ ಮಹಾಪ್ರಭು ಕನಸಲ್ಲಿ ಬರ್ತಾರೆ. ಮಹಾಪ್ರಭು ಚಿಕ್ಕ ವಯಸ್ಸದಲ್ಲೇ ಚಿಕ್ಕ ಹುಡುಗ ಇರುವಾಗನೇ ಕನಸಲ್ಲಿ ಬಂದಿರ್ತಾರೆ ಗೋಪಾಲ ಭಟ್ಟಗೆ. ಆ ರೂಪ ತುಂಬಾ ಆಕರ್ಷಿತ ಮಾಡ್ಬಿಡುತ್ತೆ ಗೋಪಾಲ ಭಟ್ಟನ. ಆ ರೂಪ ನನ್ಸ್ಕೊಂಡಿರ್ತಾರೆ. ಒಂದಿನ ಏನಾಯ್ತು ಅಂದ್ರೆ ಇವಾಗ 5 ವರ್ಷ ಆ ಹುಡುಗನಿಗೆ. ಒಂದಿನ ಏನಾಯ್ತಂದ್ರೆ ಸ್ವಯಂ ಅದೇ ರೂಪದಲ್ಲಿ ಸ್ವಯಂ ಚೈತನ್ಯ ಮಹಾಪ್ರಭು ಎಲ್ಲಿಗೆ? ಅಲ್ಲಿ ಶ್ರೀರಂಗಂಗೆ ಬರ್ತಾರೆ. ಯಾವ ಟೈಮಲ್ಲಿ? ಇದೇ ಟೈಮಲ್ಲೇ, ಚಾತುರ್ಮಾಸ ಟೈಮಲ್ಲಿ. ಚಾತುರ್ಮಾಸ ಟೈಮಲ್ಲೇ ಬರ್ತಾರೆ. ಸೊ 4 ತಿಂಗಳು ಅಲ್ಲಿ ವಾಸ ಮಾಡ್ತಾರೆ. ಎಲ್ಲಿ ವಾಸ ಮಾಡ್ತಾರೆ ಅಂದ್ರೆ ಇವ್ರ ಮನೆಯಲ್ಲೇ, ವೆಂಕಟ ಭಟ್ಟ ಮನೆಯಲ್ಲೇ ವಾಸ ಮಾಡ್ತಾರೆ. ಅವಾಗ ಆ ರೂಪ ನೋಡಿದ ತಕ್ಷಣ ಆಕರ್ಷಿತ ಆಗ್ಬಿಟ್ರು. ಅದ್ರ ಮುಂಚೆನೆ ಹೆಂಗಿತ್ತು? ಶ್ರೀರಂಗಂದಲ್ಲಿ ಮಹಾಪ್ರಭು ಶ್ರೀ ರಂಗನಾಥನ್ ನೋಡಿದ ತಕ್ಷಣ ಏನೇನಾಯ್ತು? ಪ್ರೇಮದಿಂದ ನೃತ್ಯ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಆ ನೃತ್ಯ ಮಾಡ್ಬಿಟ್ಟು ಆ ನೃತ್ಯನಿಂದ ಎಲ್ಲಾರ್ಗು ಏನ್ ಮಾಡಿದ್ರು? ಎಲ್ಲಾರ್ಗು ಆ ಪ್ರೇಮ ಸಿಕ್ಬಿಡ್ತು. ಆ ನೃತ್ಯ ನೋಡಿ ಎಲ್ಲಾರ್ಗು ಮಹಾಪ್ರಭು ಮೇಲೆ ಆಕರ್ಷಿತ ಆಗ್ಬಿಟ್ರು. ಅದರಲ್ಲಿ ವೆಂಕಟ ಭಟ್ಟನೂ ಅಲ್ಲೇ ಇರ್ತಾರೆ. ವೆಂಕಟ ಭಟ್ಟ ನೋಡಿ ಅರ್ಥ ಆಗ್ಬಿಡುತ್ತೆ, ಓ ಸಾಧಾರಣ ಪುರುಷ ಅಲ್ಲ ಅಂತ. ಇದು ಸಾಧಾರಣ ಜನಕ್ಕೆ ಬರೋ ಏನು ವಿಕಾರ ಅಲ್ಲ ಮಹಾಪ್ರಭು ಬರ್ತಾ ಇರೋದು. ಅಷ್ಟಸತ್ಯ ಸಾಧಾರಣ ಜನಕ್ಕೆ ಈ ತರ ಬರಕ್ಕೆ ಸಾಧ್ಯನೇ ಇಲ್ಲ. ಓ ಇವರು ಬಂದು ಸಾಧಾರಣ ಪುರುಷ ಅಲ್ಲೇ ಅಲ್ಲ ಅಂತ ಏನ್ ಮಾಡ್ತಾರೆ? ಅವ್ರ ಮನೆ ಕರ್ಕೋಗ್ತಾರೆ. 4 ತಿಂಗಳು ಅವ್ರಿಗೆ ಸೇವೆ ಮಾಡ್ತಾರೆ. ಮಹಾಪ್ರಭುನಕ್ಕೂ ತುಂಬಾ ವೆಂಕಟ ಭಟ್ಟ ಏನ್ ಮಾಡ್ತಾರೆ ಅಂದ್ರೆ ಸರಿ ಗೋಪಾಲ ಭಟ್ಟ ತುಂಬಾ ಸೇವೆ ಮಾಡ್ತಾರೆ. ಡೈಲಿ ಕಾವೇರಿ ಕರ್ಕೋಗೋದು, ಕಾವೇರಿದಲ್ಲಿ ಸ್ನಾನ ಮಾಡಿಸೋದು, ಮಹಾಪ್ರಭು ಬಟ್ಟೆ ಒಗೆಯೋದು, ಮತ್ತೆ ಮಹಾಪ್ರಭು ಪಾದಕ್ಕೆ ಮಸಾಜ್ ಮಾಡೋದು, ಅವ್ರ ಪಾದ ಚರ್ಣಾಮೃತನ ಡೈಲಿ ಕುಡಿಯೋದು. ಯಾರು? ಗೋಪಾಲ ಭಟ್ಟ. ಆಮೇಲೆ ಭಗವಂತನ ದರ್ಶನ ಮಾಡೋದು, ಆಮೇಲೆ ಮಹಾಪ್ರಭು ಅವ್ರ ಮನೆಯಲ್ಲಿ 4 ತಿಂಗಳು ಏನ್ ಮಾಡ್ತಾರೆ ಅಂದ್ರೆ ಕತೆ ಮಾಡ್ತಾರೆ. 4 ತಿಂಗಳು ಏನ್ ಮಾಡ್ತಾರೆ? ಕತೆ ಮಾಡ್ತಾರೆ. ಅದ್ರ ನೋಡಿ ತುಂಬಾ ಆಕರ್ಷಿತ ಆಗ್ಬಿಡ್ತಾರೆ ಗೋಪಾಲ ಭಟ್ಟ. ಆದ್ರೆ ವೆಂಕಟ ಭಟ್ಟ ಮಹಾಪ್ರಭು ಜೊತೆ ಫ್ರೆಂಡ್ಸ್ ತರ ಬಿಹೇವ್ ಮಾಡ್ತಾ ಇದ್ರು. ಆದ್ರೆ ವೆಂಕಟ ಭಟ್ಟಗೆ ಒಂದು ಅಭಿಮಾನ ಇತ್ತು. ಏನು? ನಾವು ನಾರಾಯಣ ಪೂಜೆ ಮಾಡೋರು, ಮಹಾಪ್ರಭು ಅಂತ ಕೃಷ್ಣನ ಪೂಜೆ ಮಾಡೋರು, ನಾರಾಯಣ ಎಲ್ಲಾರ್ಗೂ ಮೂಲ ಅಂತ ಅಭಿಮಾನ ಇತ್ತು. ಅವಾಗ ಮಹಾಪ್ರಭು ಅವ್ರನ್ನ ಏನ್ ಮಾಡ್ತಾರೆ? ಆ ಅಭಿಮಾನ ದೂರ ಮಾಡೋಕೋಸ್ಕರ ಮಹಾಪ್ರಭು ಕೇಳ್ತಾರೆ, ನನ್ಗೊಂದು ಕ್ವಶನ್ ಇದೆ. ವೆಂಕಟ ಭಟ್ಟ ಕೇಳ್ತಾರೆ, ನೀವು ಏನ್ ಕ್ವಶನ್ ಪ್ರಭು? ನೋಡಿ, ಲಕ್ಷ್ಮೀ ದೇವಿ ಯಾಕೆ ವಿಷ್ಣುನ ತ್ಯಾಗ ಮಾಡ್ಬಿಟ್ಟು ಬಂದ್ರು? ಎಲ್ಲಿ? ವೃಂದಾವನಕ್ಕೆ. ವೃಂದಾವನಕ್ಕೆ ಯಾಕೆ ಬಂದ್ರು? ಲಕ್ಷ್ಮೀ ದೇವಿನ ತ್ಯಾಗ ಮಾಡ್ಬಿಟ್ಟು. ವೆಂಕಟ ಭಟ್ಟ ಕೇಳ್ತಾರಲ್ಲ, ಇದನ್ನಲ್ಲಿ ಏನ್ ತಪ್ಪಿದೆ ಪ್ರಭು? ಮತ್ತೆ ಇದನ್ನಲ್ಲಿ ಏನ್ ತಪ್ಪಿದೆ? ಯಾಕಂದ್ರೆ ಸ್ವಯಂ ವಿಷ್ಣುನೇ ಇಲ್ಲಿ ಕೃಷ್ಣ ಆಗಿ ಬಂದಿರೋದು. ಸ್ವಯಂ ವಿಷ್ಣುನೇ ಇಲ್ಲಿ ಕೃಷ್ಣ ಆಗಿ ಬಂದಿರೋದು. ಇದರಲ್ಲಿ ಏನಿದೆ? ವಿಷ್ಣು ತ್ಯಾಗ ಮಾಡ್ಬಿಟ್ಟು ಕೃಷ್ಣ ಹತ್ರ ಬಂದ್ರೆ ಇಲ್ಲಿ ಲಕ್ಷ್ಮೀ ದೇವಿ ಪಾತಿವ್ರತ ಏನ್ ಭಂಗ ಆಗಲ್ವೇ? ಇಲ್ಲಿ ಪಾತಿವ್ರತ ಏನು ಭಂಗ ಆಗಲ್ಲ. ಇದರಲ್ಲಿ ಏನಿದೆ ದೊಡ್ಡ ವಿಷಯ? ಅವಾಗ ಕೃಷ್ಣ ಹೇಳ್ತಾರೆ, ಓಕೆ, ಆಗ ವಿಷ್ಣು ಹತ್ರ
ಈಗ ಸ್ವಯಂ ವಿಷ್ಣು ಅವತಾರ ಕೃಷ್ಣ ಆಗಿದ್ರೆ ಮತ್ತೆ ಕೃಷ್ಣ ಈಸಿಯಾಗಿ ಸಿಕ್ಬಿಡ್ಬೇಕಾಗಿತ್ತು. ಆದ್ರೆ ಆ ಕೃಷ್ಣ ಪಡೆಯಕ್ಕೋಸ್ಕರ ಲಕ್ಷ್ಮೀದೇವಿ ಏನಕ್ಕೆ ತಪಸ್ಸೆ ಮಾಡ್ತಾ ಇದ್ದಲೆ? ಅವಾಗ ಗೋಪಾಲ ಭಟ್ಟ ಶಾಕ್ ಆಗ್ಬಿಟ್ರು. ಆಲ್ರೆಡಿ ಅವರು ಭಾಗವತಂ ಓದಿದ್ದಾರೆ, ಆದ್ರೆ ಈ ಶ್ಲೋಕ ಭಾಗವತಂದಲ್ಲೇ ಇದೆ. ಆದ್ರೆ ನಾವು ಇದ್ರ ಮುಂಚೆ ಇದು ಅರ್ಥ ಆಗ್ಲಿಲ್ಲ. ಯಾಕೆ? ಎಷ್ಟವರೆಗೂ ಒಂದ್ ಮಹಾಪುರುಷ ಎಷ್ಟವರೆಗೂ ಅದನ್ನ ರಿವೀಲ್ ಮಾಡಲು ಅಷ್ಟವರೆಗೂ ಶಾಸ್ತ್ರ ಅರ್ಥ ಆಗಲ್ಲ. ಕಸ್ಯಾನುಭಾವನ ದೇವ ವಿದ್ಮಹಿ ತ್ವಯಾಂಗ್ರೇರೇನು ಸ್ಪರ್ಶಾಧಿಕಾರ ಯದ್ ವಾಂಚೆಯ ಶ್ರೀರ್ ಲಲಾಂಚರ ಅಂತಪೋ. ಇಲ್ಲೇನ್ ಹೇಳ್ತಾ ಇದ್ರಿ? ಯದ್ ವಾಂಚೆಯ ಶ್ರೀರ್. ಅರೇ, ಸೊ ಯಾವ ತರ ಭಾಗ್ಯ ಸಿಗಿದೆ ಕಾಲಿಯಾಗೆ? ಸ್ವಯಂ ಕೃಷ್ಣ ಬಂದು ನೃತ್ಯ ಮಾಡ್ತಾ ಇದಾರೆ. ಆ ಪಾದನ್ನ ಸ್ವಯಂ ಲಕ್ಷ್ಮೀದೇವಿ ಕೂಡ ವಾಂಛಿತ ಪಡ್ತಾ ಇದ್ದಲ್ಲ, ಆದ್ರೇನು ಸಿಗ್ತಾ ಇಲ್ಲ. ಅದ್ರಗೋಸ್ಕರ ಲಕ್ಷ್ಮೀದೇವಿ ಏನ್ ಮಾಡ್ತಾ ಇದಾರೆ? ಲಲಾಂಚರ ಅಂತಪೋ, ತಪಸ್ಸೆ ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ ಕೂಡ. ಎಲ್ಲಿ? ಬೇಲ್ವಂದಲ್ಲಿ. ವೃಂದಾವನದಲ್ಲಿ. ಇನ್ನು ವೃಂದಾವನದಲ್ಲಿ ಇನ್ನೂ ಪ್ರವೇಶನೇ ಇಲ್ಲ, ವೃಂದಾವನ್ ಹೊರಗಡೆನೆ ಏನ್ ಮಾಡ್ತಾ ಇದ್ದಾರೆ? ತಪಸ್ಸೆ ಮಾಡ್ತಾ ಇದ್ದಾರೆ. ನಾಯಂ ಶ್ರಿಯಾಂಗ ನಿತಾಂತರತೆ ಪ್ರಸಾದ ಸ್ವರ್ ಯೋಷಿತಂ ನಲಿನ ನಂದ ಕೃಚಂ ಕುತಾನ್ಯ ರಾಸೋತ್ಸವೇ ಅಶ್ವಭುಜ ದಂಡ ಗೃಹಿತ ಕಂಠ ಲಬ್ಧ ಶಿಷ್ಯಂ ಯಾ ಉದಗಾದ ವ್ರಜವಲ್ಲಭೀನಾಂ. ಅರೆ, ಏನ್ ಸೌಭಾಗ್ಯ ಸಿಗಿದೆ ಆ ಗುರಾಜ ಗೋಪಿಕಾಸ್ಗೆ. ಯಾಕೆ? ಯಾತರ ಸೌಭಾಗ್ಯ? ನಾಯಂ ಶ್ರೀಯಂಗ ನಿತಾಂತರತೆ ಪ್ರಸಾದ ಸ್ವರ್ ಯೋಷಿತಂ ನಲಿನ ನಂದ ರುಚಂ ಕುತಾನ್ಯ. ಅರೆ, ಸ್ವರ್ಗದಿಂದ ದೇವತೆಗಳಿಂದ ಅವ್ರ ಶರೀರದಿಂದ ಸುವಾಸನೆ ಬರುತ್ತೆ, ಆದ್ರೂ ಅವ್ರಿಗೆ ಈ ತರ ಭಾಗ್ಯ ಸಿಕ್ಕಿಲ್ಲ. ಲಕ್ಷ್ಮೀದೇವಿ ಯಾವಾಗ್ಲೂ ವಿಷ್ಣು ಸೇವೆ ಮಾಡ್ತಾ ಇರುತ್ತೆ, ಆದ್ರೂ ಈ ತರ ಭಾಗ್ಯ ಸಿಕ್ಕಿಲ್ಲ. ಯಾತರ ಭಾಗ್ಯ ಅಂದ್ರೆ ಗೋಪಿಗಳು ಯಾತರ ಭಾಗ್ಯ ಗೋಪಿಗಳು ಸಿಕ್ಕಿದೆ ಅಂದ್ರೆ, ಆ ರಾಸೋತ್ಸವದ ಸಮಯದಲ್ಲಿ ಕೃಷ್ಣ ಅವ್ರ ಭುಜದ ಮೇಲೆ ಕೈ ಹಾಕೊಂಡು ಏನ್ ಮಾಡ್ತಾನೆ? ನೃತ್ಯ ಮಾಡ್ತಾನೆ, ಅವ್ರ ನಾಲಿಂಗನ ಮಾಡ್ತಾನೆ. ಆದ್ರೆ ಆತರ ಭಾಗ್ಯ ಲಕ್ಷ್ಮೀದೇವಿಗೆ ಸಿಗಿದೆಯಾ? ಅವಾಗ ಗೋಪಾಲ ಭಟ್ಟ ಗೋಸ್ವಾಮಿ ಹೇಳ್ತಾರೆ, ಇದೆಲ್ಲ ಕೇಳ್ಬಿಟ್ಟು, ಪ್ರಭು ನೀವು ಬಂದು ನೀವೇನ್ ಹೇಳ್ತೀರೋ ಅದ್ ನೀವ್ ಮಾತ್ರನೇ ಹೇಳಕ್ ವರ್ಣನೆ ಮಾಡಕ್ಕಾಗೋದು, ನಿಮ್ ಮಾತನ್ನ ಖಂಡನೆ ಮಾಡಕ್ ಯಾರ ಕೈಲಾಗುತ್ತೆ? ಸೊ ಅದೆಲ್ಲ ಹೇಳ್ದಾಗ ಮಹಾಪ್ರಭುನ ಸ್ವಯಂ ಹೇಳ್ತಾರೆ, ನೋಡಿ, ಓಕೆ, ಇಲ್ಲಿ ಲಕ್ಷ್ಮೀ ದೇವಿ ಬಂದು ವೈಕುಂಠನ ತ್ಯಾಗ ಮಾಡ್ಬಿಟ್ಟು ಬಂದ್ಲು, ಆದ್ರೂ ಇಲ್ಲಿ ಕೃಷ್ಣ ಸಿಗಿಲ್ಲ. ಕೃಷ್ಣಕೋಸ್ಕರ ಬಂದ್ಲು, ಆದ್ರೆ ಇಲ್ಲಿ ಕೃಷ್ಣ ಸಿಗ್ಲಿಲ್ಲ. ಆದ್ರೆ ಸ್ವಯಂ ಕೃಷ್ಣ ವಿಷ್ಣು ಆಗಿದ್ರು. ಎಲ್ಲಿ? ವೃಂದಾವನದಲ್ಲಿ. ಎಲ್ಲಿ? ವಸಂತಿ ರಾಸ್ ಟೈಮ್ದಲ್ಲಿ ಏನಾಗುತ್ತೆ? ರಾಸ್ ಲೀಲಾ ಇನ್ನೂ ಪುಷ್ಟಿ ಮಾಡಕ್ಕೆ ಕೃಷ್ಣ ಏನಾಗ್ತಾರೆ? ವಿಷ್ಣು ರೂಪದಲ್ಲಿ ಧಾರಣೆ ಮಾಡ್ಕೊಂತಾರೆ ಅಲ್ವಾ? ವಿಷ್ಣು ರೂಪನ ಧಾರಣೆ ಮಾಡ್ಕೊಂತಾರೆ ಅಲ್ವಾ? ಅವಾಗ ಏನ್ ಮಾಡ್ತಾರೆ? ಚಂದ್ರಾವಲಿ ಗೋಪಿಕಸ್ ಎಲ್ಲ ಬರ್ತಾರೆ. ಅವರೆಲ್ಲ ಬಂದ್ಬಿಟ್ಟು ವಿಷ್ಣುಗೆ ಪ್ರಣಾಮ ಮಾಡ್ಬಿಟ್ಟು, ವಿಷ್ಣು ಸ್ವಯಂ ಭಗವಂತ ಅಂತ ಪೂಜೆ ಮಾಡ್ಕೊಂಡು ಕುತ್ಕೊನಲ್ಲ ಅವ್ರು. ಪ್ರಣಾಮ ಮಾಡ್ಬಿಟ್ಟು ಕೃಷ್ಣ ಎಲ್ಲಿ ಅಂತ ಕೇಳ್ತಾರೆ ಅವರು. ಕೃಷ್ಣ ಎಲ್ಲಿ ಅಂತ ಮಾತ್ರನೇ ಕೇಳೋದು. ಆಗ ಕೃಷ್ಣ ಅಲ್ಲಿದ್ದಾನೆ ಅಂತ ವಿಷ್ಣು ಅಲ್ಲಿ ತೋರಿಸಿದ ತಕ್ಷಣ ಎಲ್ಲ ಹುಡ್ಕೊಂಡು ಕೃಷ್ಣ ಹುಡ್ಕೊಂಡು ಹೋಗ್ಬಿಡ್ತಾರೆ. ಅದೇ ಆಕರ್ಷಿತ ಏನಾದ್ರೂ ಆಗಿದ್ರೆ ವಿಷ್ಣುಗೆ ಅಲ್ಲೇ ಇರ್ಬೇಕಾಗಿತ್ತು. ಆದ್ರೆ ಲಕ್ಷ್ಮೀ ದೇವಿ ಇದ್ದಾರೆ, ವಿಷ್ಣುನ ತ್ಯಾಗ ಮಾಡಿ ಬಂದಿಲ್ಲ ಅಲ್ವಾ ಇಲ್ಲಿ ಗೋಪಿಕಾಸು. ಇನ್ನು ವಿಷ್ಣುನ ತ್ಯಾಗ ಮಾಡಿ ಕೃಷ್ಣಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಆವಾಗ ನೀನ್ ವಿಷ್ಣು ಮಹಿಮೆ ಜಾಸ್ತಿನಾ ಕೃಷ್ಣ ಮಹಿಮೆ ಜಾಸ್ತಿನಾ? ಸೊ ಅವಾಗ ಹೇಳ್ತಾರ, ಸೊ ನಾನು ಮೊನ್ನೆ ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಏನು? ಯತ್ರ ಶ್ರೀಕೃಷ್ಣ ಚಂದ್ರ ಸ್ಮತ ರುಚಿರ ಚಕ್ಷುರಾದಾಯ ರಾಧ ವಕ್ತ್ರಂ ಮಂದ ಮಂದರನಯತಿ ಮುರಳಿ ಉಲ್ಲಾಸ ದ್ರೋಮ ಹರ್ಷ. ಯಾವಾಗ ಕೃಷ್ಣ ಬಂದು ರಾಧಾರಾಣಿಗೋಸ್ಕರ ಕೃಷ್ಣ ಸ್ವಯಂ ಅಲಂಕಾರ ಮಾಡ್ಕೊಂಡು ಹೋಗ್ತಾನೆ, ಯಾವಾಗ ರಾಧಾರಾಣಿ ಮೀಟ್ ಮಾಡೋಕ್ಕೋಸ್ಕರ ಆ ಸೌಂದರ್ಯ ನೋಡ್ಬಿಟ್ಟು ಆ ಸೌಂದರ್ಯನ ಧ್ಯಾನ ಮಾಡಿದ ತಕ್ಷಣ ವಿಷ್ಣು ಕೂಡ ಏನಾಗ್ತಾರೆ ಅಂದ್ರೆ ಆ ಕಾಮ ಮೂರ್ಛಾಗಿ ಬಿದ್ದೋಗ್ತಾರೆ. ಸ್ವಯಂ ಆ ಕೃಷ್ಣ ರೂಪನ ವಿಷ್ಣು ಧ್ಯಾನ ಮಾಡಿದ ತಕ್ಷಣನೇ ವಿಷ್ಣು ಹೃದಯದಲ್ಲಿ ಏನಾಗ್ಬಿಡುತ್ತೆ? ಕಾಮ ಮೂರ್ಛೆ ಬಂದ್ಬಿಡುತ್ತೆ, ಕಾಮ ವಾಸನೆ ಬಂದ್ಬಿಡುತ್ತೆ ಕೃಷ್ಣ ಮೇಲೆ. ವೈಕುಂಠ ಧ್ಯಾನ ಲೀನಾಕಿಲ್ಲ ತಮ್ ಪ್ರಭು ಕಾಮ ಮೂರ್ಛಂ. ವೈಕುಂಠ ಧ್ಯಾನ ಲೀನಾಕಿಲ್ಲ ತಮ್ ಪ್ರಭು ಕಾಮ ಮೂರ್ಛಂ. ಆ ಸ್ವಯಂ ಪ್ರಭು ಕೂಡ ಏನ್ ಮಾಡ್ತಾರೆ? ವಿಷ್ಣು ಕೂಡ ಏನಾಗ್ತಾರೆ? ಕಾಮ ಬುದ್ಧಿ ಬಂದ್ಬಿಡುತ್ತೆ, ಕಾಮ ವಾಸನೆ ಬಂದ್ಬಿಡುತ್ತೆ ಹೃದಯದಲ್ಲಿ ಆ ಕೃಷ್ಣನ ಮೇಲೆ. ಇನ್ಯಾವ ತರ ಇರ್ಬೋದು ಪ್ರಭು ಸೌಂದರ್ಯ? ಹೇಳಿದ ತಕ್ಷಣ ಅವಾಗ ಒಪ್ಕೊಂತಾರೆ. ಅವಾಗ ಮಹಾಪ್ರಭು ಇನ್ನೂ ತುಂಬಾ ಶಾಸ್ತ್ರದಿಂದ ತುಂಬಾ ಪ್ರಮಾಣಗಳು ಕೊಡ್ತಾರೆ. ಏನು? ಏತೆ ಚಾಂಶ ಕುಲಾಪಂಸ ಕೃಷ್ಣಸ್ಸು ಭಗವಾನ್ ಸ್ವಯಂ, ಮತ್ತೆ ಏನು ಗೋವಿಂದ ಮಾದಿ ಪುರುಷೋತ್ತಮ, ಈ ತರ ತುಂಬಾ ವ್ಯಾಖ್ಯೆ ಎಲ್ಲ ಕೊಡ್ತಾರೆ. ತುಂಬಾ ವ್ಯಾಖ್ಯೆ ಎಲ್ಲ ಕೊಡ್ತಾರೆ. ಮತ್ತೆ ಭಾಗವತಂದಲ್ಲಿ ಸ್ವಯಂ ವಿಷ್ಣು ನೋಡಕ್ ಹೋಗ್ತಾರಲ್ವಾ ಕೃಷ್ಣನ, ಸಾರಿ ಏನು ಅವಾಗ ಕೃಷ್ಣ ಆ ಬ್ರಾಹ್ಮಣ ಕುಮಾರಗಳನ್ನೆಲ್ಲ ಎತ್ಕೊಂಡು ವೈಕುಂಠದಲ್ಲಿ ಇಕ್ಕೊಂಡ್ಬಿಡ್ತಾರೆ. ಅವಾಗ ಕೃಷ್ಣ ಸ್ವಯಂ ಹೋಗ್ತಾರೆ ವೈಕುಂಠಕ್ಕೆ. ಅವಾಗ ಕೃಷ್ಣ ಕೇಳ್ತಾರೆ, ಯಾಕೆ ಈ ತರ ಮಾಡಿದೆ ಅಂತ. ವಿಷ್ಣು ಹೇಳ್ತಾರಲ್ವಾ, ನಿನ್ನ ನೋಡ್ಬೇಕು ಅನಿಸ್ತು, ನಾನ್ ನಿನ್ ಸೌಂದರ್ಯನ ನೋಡ್ಬೇಕು ಅನಿಸ್ತು, ಅದಕ್ಕೆ ನಾನು ಈ ತರ ಮಾಡಿದೆ.
ಸೊ ಪ್ರಭುಗೇನು ಆ ಪ್ರಭುನ ಏನ್ ಮಾಡ್ತಾರೆ ಅಂದ್ರೆ ಈ ತರ ಎಲ್ಲ ಚೈತನ್ಯ ಮಹಾಪ್ರಭು ವರ್ಣನೆ ಮಾಡುವಾಗ ಅವಾಗ ಅರ್ಥ ಆಗ್ಬಿಡುತ್ತೆ. ಸೊ ಕೃಷ್ಣನೇ ಶ್ರೇಷ್ಠ ಅಂತ. ಸೊ ಅವಾಗ ಏನ್ ಮಾಡ್ತಾರೆ, ಸೊ ಎಲ್ಲಾರು ಶರಣಾಗತಿ ಆಗ್ಬಿಡ್ತಾರೆ. ಆಮೇಲೆ ಪ್ರಬೋಧಾನಂದ ಭಟ್ಟನ್ ಏನ್ ಮಾಡ್ತಾರೆ, ಅವ್ರನ್ನ ವೃಂದಾವನ ಕಳಿಸ್ತಾರೆ. ಅವರೇ ಪ್ರಬೋಧಾನಂದ ಸರಸ್ವತಿ. ಅವರೇ ಪ್ರಬೋಧಾನಂದ ಸರಸ್ವತಿ. ಇವಾಗ ನಾವು ಶ್ಲೋಕ ಹೇಳ್ದಲ್ವಾ, ಸ್ವಯಂ ವಿಷ್ಣು ಕೂಡ ಧ್ಯಾನ ಆಗಿ ಕಾಮ ಮೂರ್ಛದಲ್ಲಿ ಬಿದ್ದೋಗ್ಬಿಡ್ತಾರೆ ಅಂತ. ಕೃಷ್ಣ ಧ್ಯಾನ ಮಾಡಿದ ತಕ್ಷಣ ಇದೆಲ್ಲ ಬರ್ದಿಕ್ಕಿರೋದು ಅರೆ ಪ್ರಬೋಧಾನಂದ ಸರಸ್ವತಿನೇ. ಸೊ ರಾಧಾರಸ ಸುಧಾನಿಧಿ, ಮತ್ತೆ ಏನು ನವದೀಪ್ ಮಹಿಮಾಮೃತ, ವೃಂದಾವನ್ ಮಹಿಮಾಮೃತ. ಸೊ ಅವ್ರು ಬರ್ದಿರೋ ರಾಧಾರಸ ನಿಧಿ ಸುಧಾನಿಧಿಗೋಸ್ಕರ ಈಗಲೂ ಸಂಪ್ರದಾಯಗಳು ಜಗಳ ಆಡ್ತಾ ಇದ್ದಾರೆ. ಅಷ್ಟು ಶ್ರೇಷ್ಠ, ಅಷ್ಟು ಶ್ರೇಷ್ಠವಾದ ಗ್ರಂಥಗಳೆಲ್ಲ ಬರ್ದಿಕ್ಕಿದ್ದಾರೆ ಇವರು ಬಂತು. ವೃಂದಾವನ್ ಮಹಿಮಾಮೃತ. ಸೊ ಇದೆಲ್ಲ ಯಾರು ಬರ್ದಿರೋದು, ಪ್ರಬೋಧಾನಂದ ಸರಸ್ವತಿ. ಅವ್ರ ಸಮಾಧಿ ಆಗಿರ್ಲಿ, ಭಜನ್ ಕುಟೀರ ಆಗಲಿ ಎಲ್ಲಿದೆ, ಕಾಲಿಯ ವೃಂದಾವನದಲ್ಲಿ ಕಾಲಿಯ ದಹ ಹಿಂದ್ಗಡೆ ಇದೆ ಅವ್ರ ಸಮಾಧಿ, ಪ್ರಬೋಧಾನಂದ ಸರಸ್ವತಿ ಅವ್ರ ಸಮಾಧಿ. ಸೊ ಅವ್ರೇನು, ಸೊ ಇವ್ರೇನ್ ಮಾಡ್ತಾರೆ, ಗೋಪಾಲ ಭಟ್ಟ ಗೋಸ್ವಾಮಿ ಅವಾಗ ಚಿಕ್ಕ ವಯಸ್ಸಿನಿಂದ ಈ ತರ ಸೇವೆ ಮಾಡ್ತಾ ಇರ್ತಾರಲ್ವಾ. ಅವಾಗ ಏನಾಯ್ತು, ಆಮೇಲೆ 4 ತಿಂಗಳಾದ್ಮೇಲೆ ಮಹಾಪ್ರಭು ಬಿಟ್ಟೋದ್ಮೇಲೆ ಇವ್ರ ಕೈಯಲ್ಲಿ ಯಾರ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ ವಿರಹನ, ಯಾರ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ ವಿರಹನ. ಗೋಪಾಲ ಭಟ್ಟ ಅಂತೂ ಹೇಳಕ್ಕೆ ಆಗಲ್ಲ ಎಷ್ಟು ವಿರಹ ಇದೆ ಅಂತ. ಎಷ್ಟು ವಿರಹ ಇದೆ ಅಂದ್ರೆ ಗೋಪಾಲ ಭಟ್ಟ ಕೈಯಲ್ಲಿ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ವಿರಹ ಇದೆ. ಹಾಗೇನಾಯ್ತು, ಆದ್ರೇನು ರಾತ್ರೆಲ್ಲ ಅಳ್ತಾನೆ ಇರ್ತಾರೆ. ರಾತ್ರಿ ಡೇ ನೈಟ್ ಅಳ್ತಾನೆ ಇರ್ತಾರೆ ಮಹಾಪ್ರಭು ವಿರಹದಲ್ಲಿ. ಆದ್ರೆ ಮಹಾಪ್ರಭು ಆತರ ಸನ್ಯಾಸಿ ರೂಪ ಅವ್ರಿಗೆ ಇಷ್ಟ ಆಗಲ್ಲ ಗೋಪಾಲ ಭಟ್ಟಗೆ. ಆತರ ಸನ್ಯಾಸಿ ರೂಪ ಮಹಾಪ್ರಭುನ ಆತರ ಸನ್ಯಾಸಿ ರೂಪದಲ್ಲಿ ನೋಡಕ್ಕೆ ಮಹಾಪ್ರಭುಗೆ ಇಷ್ಟನೇ ಆಗಲ್ಲ. ಸರಿ, ಗೋಪಾಲ ಭಟ್ಟಗೆ ಇಷ್ಟನೇ ಆಗಲ್ಲ. ಅವ್ರು ಕೇಳಿರ್ತಾರೆ, ಅರೆ ಮಹಾಪ್ರಭು ನವದೀಪದಲ್ಲಿ ಆ ತರ ಲೀಲೆ ಮಾಡಿದ್ರಂತೆ, ಈ ತರ ಲೀಲೆ ಮಾಡಿದ್ರೆ, ಈ ತರ ಎಲ್ಲ ಪ್ರೇಮನ ವಿತರಣೆ ಮಾಡಿದ್ರಂತೆ. ಅದೆಲ್ಲ ಕೇಳಿರ್ತಾರೆ. ಮತ್ತೆ ಮಹಾಪ್ರಭು ಸೌಂದರ್ಯ, ಮಹಾಪ್ರಭು ಸೌಂದರ್ಯ ಕೇಳಿರ್ತಾರೆ. ಮಹಾಪ್ರಭು ಇಷ್ಟು ಸುಂದರವಾಗಿರ್ತಾರೆ, ಇಷ್ಟು ಸುಂದರವಾಗಿರ್ತಾರೆ ಹಂಗೆ ಅಂತ. ಮತ್ತೆ ಮಹಾಪ್ರಭು ಕೂದ್ಲು, ಮಹಾಪ್ರಭು ಕೂದ್ಲು ಸೊ ಇಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸೌಂದರ್ಯ. ನಾವು ಕೇಳಿರ್ಬೋದಲ್ವಾ, ಮಹಾಪ್ರಭು ಯಾವಾಗ ಬಂದು ಎಲ್ಲಿ ಕಾಟ್ವಾ, ಕಾಟ್ವಾದಲ್ಲಿ ಸನ್ಯಾಸಿ ತಗೊಂಡವಾಗ ಮಹಾಪ್ರಭು ಶೇವಿಂಗ್ ಮಾಡಿಸ್ಕೊಂತಾರೆ ತಾನೆ. ಅವ್ರು ಯಾವ ಶೇವಿಂಗ್ ಮಾಡಿದಾರೋ ಅವ್ರು ಮತ್ತೆ ಜೀವನದಲ್ಲಿ ಏನ್ ಮಾಡ್ತಾರೆ, ಪ್ರತಿಜ್ಞೆ ತಗೊಂತಾರೆ, ನಾನು ಇನ್ ಮೇಲೆ ಯಾರಿಗೂ ನಾನು ಶೇವಿಂಗೇ ಮಾಡಲ್ಲ ಜೀವನದಲ್ಲಿ ಅಂತ. ಅಷ್ಟು ಸೌಂದರ್ಯ ಆಗಿರುತ್ತೆ ಮಹಾಪ್ರಭು ಕೂದ್ಲು. ಆ ತರ ರೂಪನ ಮಹಾಪ್ರಭು, ಆ ತರ ರೂಪನ ಗೋಪಾಲ ಭಟ್ಟ ಗೋಸ್ವಾಮಿ ನೋಡ್ಬೇಕು ಅನ್ಕೊಂತಾರೆ. ಯಾವ ತರ ಬಂದು ಏನು, ಸೊ ತುಂಬಾ ಸೌಂದರ್ಯವಾದ ರೂಪ ಅದು. ಅದ್ರಲ್ಲಿ ಒಂದು ಕೀರ್ತನೆ ಕೂಡ ಬರುತ್ತಲ್ಲ ಮಹಾಪ್ರಭು ಕೂದಲ್ ಬಗ್ಗೆ. ಏನದು, ಸಖೆ ಕಲಯ ಗೌರ ಮುದಾರಂದಲ್ಲಿ ಒಂದು ಕೀರ್ತನೆ ಬರುತ್ತೆ. ಮಧುಕರ ರಂಜಿತ ಮಾಲತಿ ಮಂಡಿತ ಜಿತಗನ ಕುಂಚಿತ ಕೇಶಂ. ಸೊ ಮಹಾಪ್ರಭು ಕೂದಲು ಆ ತರ ಇತ್ತು. ಅದು ಫುಲ್ ಕೂದಲು ತರ ಇರಲಿಲ್ಲ ಮಹಾಪ್ರಭು, ಅದು ಮಾಲತಿ ಹೂವ, ಮಾಲತಿ ಹೂವ ತರ ಇತ್ತಂತೆ ಮಹಾಪ್ರಭು ಕೂದಲು ಒಂದು ಫುಲ್ಲು. ಆ ತರ ಸುಂದರವಾದ ಮಹಾಪ್ರಭು ಶರೀರನ ನೋಡ್ಬೇಕು ಅಂತ ಅವ್ರಿಗೆ ಆಸೆ. ಈ ತರ ಸನ್ಯಾಸಿ ರೂಪ ಇವ್ರಿಗೆ ಇಷ್ಟ ಆಗ್ಲಿಲ್ಲ. ನಾವು ಇದ್ರ ಮುಂಚೆನೆ ವರ್ಣನೆ ಮಾಡಿದ್ದೀನಿ, ಮಹಾಪ್ರಭು ಸನ್ಯಾಸಿ ರೂಪ ಬಂದು ನಿತ್ಯ ಅಲ್ಲ, ಅಲ್ಲಿ ಈ ಜಗತ್ತಕ್ಕೋಸ್ಕರ ಇರೋದು. ಆದ್ರೆ ಗೋಪಾಲ ಭಟ್ಟಕ್ಕೆ ಅದ್ರ ಮೇಲೆ ಆಕರ್ಷಿತನೇ ಇಲ್ಲ. ಆ ತರ ಅಳ್ತಾ ಇರ್ತಾರೆ ಆ ರೂಪ ನಾನು ದರ್ಶನ ಮಾಡ್ಬೇಕು ಅಂತ. ಮಹಾಪ್ರಭು ಸೊ ಎಲ್ಲಾ ಹೃದಯದಲ್ಲಿ ಇರ್ತಾರಲ್ವಾ, ಆತರ ಇನ್ನು ಮಹಾಪ್ರಭು ನಿತ್ಯ ಪಾರ್ಷದ್ರು ಗೋಪಾಲ ಭಟ್ಟ ಗೋಸ್ವಾಮಿ. ಅದ್ರಿಂದ ಏನ್ ಮಾಡ್ತಾರೆ, ಕನಸಲ್ಲೇ ದರ್ಶನ ಕೊಡ್ತಾರೆ ಮಹಾಪ್ರಭು ಬಂದು, ಆ ಪಂಚತತ್ವ ರೂಪ ದರ್ಶನ ಕೊಡ್ತಾರೆ. ಅವಾಗ ಏನ್ ಮಾಡ್ತಾರೆ, ನಿತ್ಯಾನಂದ ಅದ್ವೈತಾಚಾರ್ಯ ಬಂದು ಆ ಗೋಪಾಲ ಭಟ್ಟ ಗೋಸ್ವಾಮಿನ ಆಲಿಂಗನ ಮಾಡ್ಕೊಂತ ಇದ್ದಾರೆ. ಗೋಪಾಲ ಭಟ್ಟ ಗೋಸ್ವಾಮಿನ ನಿತ್ಯಾನಂದ ಅದ್ವೈತಾಚಾರ್ಯ ಇವರೆಲ್ಲ ಏನ್ ಮಾಡ್ತಾ ಇದಾರೆ, ಆಲಿಂಗನ ಮಾಡ್ಕೊಂತ ಇದಾರೆ. ಆಲಿಂಗ ಮಹಾಪ್ರಭು ಆತರ ನೃತ್ಯ ಮಾಡ್ತಾ ಇದಾರೆ ಪ್ರೇಮದಿಂದ. ಆ ರೂಪ ಎಲ್ಲ ದರ್ಶನ ಆಯ್ತು ಗೋಪಾಲ ಭಟ್ಟ ಗೋಸ್ವಾಮಿಗೆ. ಆಮೇಲೆ ಮಹಾಪ್ರಭು ಏನ್ ಹೇಳ್ತಾರೆ, ನೀನ್ ಬಂದು ವೃಂದಾವನಿಗೆ ಬಂದ್ಬಿಡು, ಹೋಗೋವಾಗ ಹೇಳ್ಬಿಟ್ಟು ಹೋಗಿರ್ತಾರೆ, ನಿನ್ ವೃಂದಾವನಕ್ಕೆ ಬಾ, ಮತ್ತೆ ನಿಮ್ಮ ಅಪ್ಪ ಅಮ್ಮ ಎಷ್ಟವರೆಗೂ ಇರ್ತಾರೋ ಅಷ್ಟವರೆಗೂ ಅವ್ರಿಗೆ ಸೇವೆ ಮಾಡ್ಬಿಟ್ಟು ಆಮೇಲೆ ಮತ್ತೆ ವೃಂದಾವನಿಗೆ ಬಾ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಬಂದು ವೈಷ್ಣವಸು. ನೀವು ಸೊ ಅವ್ರನ್ನೆಲ್ಲ ಸೇವೆ ಮಾಡ್ಬಿಟ್ಟು ಮತ್ತೆ ಅವ್ರ ಶರೀರ ತ್ಯಾಗ ಮಾಡಿದ್ಮೇಲೆ ನೀವು ವೃಂದಾವನ್ ಬಾ ಅಂತ ಹೇಳಿರ್ತಾರೆ. ಸೊ ಈ ತರ ಇರೋವರೆಗೂ ಅವ್ರಿಗೆ ವೆಂಕಟ ಭಟ್ಟಕ್ಕೆ ಸೇವೆ ಮಾಡ್ತಾರೆ. ಸೇವೆ ಮಾಡಿದಾದ್ಮೇಲೆ ಏನ್ ಮಾಡ್ತಾರೆ, ಅವ್ರ ಶರೀರ ತ್ಯಾಗ ಮಾಡಿದ್ಮೇಲೆ ಗೋಪಾಲ ಭಟ್ಟ ಗೋಸ್ವಾಮಿ ಹೇಳ್ತಾರೆ, ನಾನು ವೃಂದಾವನಕ್ಕೆ ಹೋಗ್ತೀನಿ ಅಂತ. ಅವ್ರಿಗೆ ಅಪ್ಪ ಅಮ್ಮ ಕೂಡ ತುಂಬಾ ಆಸೆ ತುಂಬಾ ಆಸೆ ಆಗುತ್ತೆ, ಓಕೆ ನೀವು ಮಹಾಪ್ರಭು ಹತ್ರ ಹೋಗ್ಬೇಕು ಅಂತ ಅವ್ರು ಕೂಡ ತುಂಬಾ ಆಸೆ ಇತ್ತು. ಅವ್ರ ಶರೀರ ತ್ಯಾಗ ಮಾಡಿದ್ಮೇಲೆ ಏನಾಯ್ತು, ಗೋಪಾಲ ಭಟ್ಟ ಗೋಸ್ವಾಮಿ ಇಮಿಡಿಯೇಟ್ ಆಗಿ ಆ ಗ್ರಾಮನ ತ್ಯಾಗ ಮಾಡಿದ್ರು. ಎಲ್ಲೋಗಕ್ಕೆ, ವೃಂದಾವನ ಹೋಗಕ್ಕೆ ತ್ಯಾಗ ಮಾಡ್ತಾ ಇದ್ದಾರೆ. ಯಾವ ತರ
ಆ ಓಡ್ತಾ ಇದಾರೆ ಅಂದ್ರೆ ಮತ್ತೆ ನನ್ ಸಂಸಾರದಲ್ಲಿ ಸಿಕ್ಕಾಕೊಂಬಾರ್ದು ಅಂತ ಓಡ್ತಾ ಇದಾರೆ. ಅಂದ್ರೆ ನಡ್ಕೊಂಡೇ ಹೋಗ್ತಾ ಇದಾರೆ. ಆಕ್ಚುಲಿ ಅವ್ರು ನಡ್ಕೊಂಡ್ ಹೋಗ್ತಾ ಇರೋದು ಕೂಡ ಊರವ್ರಿಗೆ ಯಾವ ತರ ಇದೆ ಅಂದ್ರೆ ಓಡ್ತಾ ಇರೋ ತರ ಕಾಣಿಸ್ತಾ ಇದೆ. ಎಲ್ಲ ಊರವ್ರು ಇರೋರೆ ಎಲ್ಲಾರು ಎಲ್ಲಿ ಆ ಗೋಪಾಲ ಭಟ್ಟ ಎದುರುಗಡೆ ಬೀಳ್ತಾ ಇದಾರೆ. ಎಲ್ಲಿ ಹೋಗ್ಬೇಡ, ಇರು ನಿಮ್ಸೋಕೆ ದಾರಿದಲ್ಲಿ ಸ್ವಲ್ಪ ಏನು ವಸ್ತ್ರ ತಗೋಗು ಮತ್ತೆ ದುಡ್ಡು ತಗೋಗು ಎಲ್ಲಾರು ಕೊಡಕ್ ಬರ್ತಾ ಇದಾರೆ. ಆದ್ರೆ ಗೋಪಾಲ ಭಟ್ಟ ಗೋಸ್ವಾಮಿ ಏನು ಸ್ವೀಕಾರ ಮಾಡಿಲ್ಲ. ಇಲ್ಲ, ಬೇಡ 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 ಅಂತ ಹೋಗ್ತಾ ಇದಾರೆ ಮುಂದ್ಗಡೆ. ಸೊ ಮುಂದ್ಗಡೆ ಹೋಗ್ತಾ ಇದ್ರೆ ಎಲ್ಲ ಆ ವೃಂದಾವನದಲ್ಲಿ ಆ ಮಹಾಪ್ರಭುನ ಮತ್ತೆ ರಾಧಾಕೃಷ್ಣನ ಆ ರೂಪ ಸನಾತನ ನೋಡ್ಬೇಕು ಅನ್ನೋ ಇಚ್ಛೆದಿಂದ ಯಾವ ತರ ಇದ್ದಾರೆ ಅಂತ ಫುಲ್ ಅದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಗೋಪಾಲ ಭಟ್ಟ ಗೋಸ್ವಾಮಿ. ಯಾವ ತರ ಇದಾರೆ ಅಂದ್ರೆ ಹೋಗ್ತಾ ಇದಾರೆ ಅವ್ರಿಗೆ ಆಹಾರ, ನಿದ್ರಾ, ಏನು ನೀರು ಏನು ನೆನಪಿಲ್ಲ. ಏನು ನೆನಪಿಲ್ಲ. ಅದು ಆತರ ವಸ್ತು ಅನ್ನೋದು ಕೂಡ ಆತರ ವಸ್ತು ಅನ್ನೋದು ಕೂಡ ಅವ್ರಿಗೆ ನೆನಪೇ ಬರ್ತಾ ಇಲ್ಲ. ಏನ್ ನೆನಪು ಬರ್ತಾ ಇದೆ? ವೃಂದಾವನ್ ನೆನಪು ಬರ್ತಾ ಇದೆ, ರಾಧಾಕೃಷ್ಣ ನೆನಪು ಬರ್ತಾ ಇದಾರೆ, ಮಹಾಪ್ರಭು ನೆನಪು ಬರ್ತಾ ಇದೆ. ಅದೇ ನೆನಪಿದೆ ಅಷ್ಟೇ. ಎಲ್ಲ ಮರ್ತು ಬಿಟ್ರು. ನಿದ್ದೆ ಕೂಡ ಏನೂ ಇಲ್ಲ. ಎಲ್ಲ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗ್ತಾನೆ ಇದಾರೆ. ಅಷ್ಟು ಒಂದು ನೋಡು, ಆತರ ಉತ್ಕಂಠ ಇಲ್ದಿರೋದ್ರೆ ಕೃಷ್ಣ ಸಿಗಲ್ಲ. ಆತರ ಉತ್ಕಂಠ ಇಲ್ದಿರೋದ್ರೆ ಕೃಷ್ಣ ಸಿಗಲ್ಲ. ಕೃಷ್ಣ ಸಿಕ್ಬೇಕಂದ್ರೆ ಅಷ್ಟು ಉತ್ಕಂಠ ಇರ್ಲೇಬೇಕಾಗುತ್ತೆ. ಅವಾಗ ಹೋಗ್ತಾ ಇದಾರೆ ಏನಾಯ್ತು? ದಾರಿದಲ್ಲಿ ಸುಸ್ತಾಗಿ ಬಿದ್ದೋಗ್ಬಿಟ್ರು. ತಲೆ ತಿರುಗಿ ಬಿದ್ದೋಗ್ಬಿಟ್ರು. ಅವಾಗ ಒಂದು ಬ್ರಾಹ್ಮಣ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಆ ಕಣ್ಣಲ್ಲಿ ನೀರ್ ಹಾಕ್ತಾನೆ, ಕಣ್ಣ ಮೇಲೆ ಮಖದ ಮೇಲೆ ನೀರ್ ಕುಡಿಸ್ತಾನೆ. ನೀರ್ ಕುಡಿಸೋದ್ಮೇಲೆ ಸೊ ಅವಾಗ ಯಾಕಿದ್ದಾರೆ ಬಿದ್ದೋಗಿದ್ದೀರ ಅಂದ್ರೆ ಅವಾಗ ಗೋಪಾಲ್ ಭಟ್ ಹೇಳ್ತಾರೆ, ನಾವು ವೃಂದಾವನ ಹೋಗ್ಬೇಕು ಅಂತ. ಹೌದಾ? ಆ ಬ್ರಾಹ್ಮಣ ಹೇಳ್ತಾರೆ, ನಾನು ನಿಮ್ ಜೊತೆ ಬರ್ತೀನಿ ನಡೀರಿ ವೃಂದಾವನಕ್ಕೆ ಅಂತ ಹೇಳ್ತಾರೆ. ಅವಾಗ ಸರಿ ಇಲ್ಲ, ಆ ಗೋಪಾಲ ಭಟ್ಟ ಅವಾಯ್ಡ್ ಮಾಡಕ್ ಆಗ್ಲಿಲ್ಲ. ಯಾಕೆ ನಾನು ಇವ್ರ ಕೈಯಲ್ಲಿ ನೀರ್ ಕುಡ್ದಿದ್ದೀನಿ, ಸರಿ ಹೆಂಗೆ ನಾನು ಬಂದು ಇವ್ರು ಬಿಟ್ಬಿಡೋದು ಅಂತ ಅವಾಯ್ಡ್ ಮಾಡಕ್ ಆಗ್ಲಿಲ್ಲ. ಮತ್ತೆ ಹೋಗ್ತಾ ಇದಾರೆ ದಾರಿದಲ್ಲಿ ಆ ಬ್ರಾಹ್ಮಣ ಎಲ್ಲ ಸೇವೆ ಮಾಡ್ತಾ ಇದ್ರು ಗೋಪಾಲ ಭಟ್ಟಗೆ. ಅವಾಗ ಏನಾಯ್ತು, ಆಮೇಲೆ ಇನ್ನೂ ಹೋಗ್ತಾ ಮತ್ತೆ ಇನ್ನೊಂದ್ಸತಿ ಮೂರ್ಛೆ ಬಂದು ಬಿದ್ದೋಗ್ಬಿಟ್ರು. ಮತ್ತೆ ನೋಡಿದ್ರೆ ಸ್ವಯಂ ಕೃಷ್ಣ ಬಂದು ದರ್ಶನ ಕೊಡ್ತಾರೆ. ಮತ್ತೆ ಮುಚ್ಕೊಂಡ್ ನೋಡಿದ್ರೆ ಆ ಬ್ರಾಹ್ಮಣ ದರ್ಶನ ಕೊಡ್ತಾನೆ. ಆ ಬ್ರಾಹ್ಮಣ ಕೇಳ್ತಾನೆ, ನೀನ್ ಸ್ವಯಂ ಕೃಷ್ಣನ? ನನ್ ಕೃಷ್ಣನ್ ದರ್ಶನ ಆಯ್ತು, ಸ್ವಯಂ ನೀನ್ ಕೃಷ್ಣ ಅಂತ ಕೇಳಾಗ, ಇಲ್ಲ ನಾನು ಸಾಧಾರಣ ಬ್ರಾಹ್ಮಣೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ ಗೋಪಾಲ ಭಟ್ಟ. ಸಾಧಾರಣವಾಗಿ ಗೋಪಾಲ ಭಟ್ಟ ಹೇಳ್ತಾರೆ, ನನ್ ಬಂದು ಸಾಧಾರಣ ಬ್ರಾಹ್ಮಣ ಹಂಗೆ ಹಿಂಗೆ ಅಂತ. ಆಮೇಲೆ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ನೀರ್ ಕುಡಿದ ತಕ್ಷಣ ಅದು ತುಂಬಾ ಸುಂದರವಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ ಆ ನೀರು. ಇಲ್ಲಿ ಮತ್ತೆ ಆ ಬ್ರಾಹ್ಮಣ ಹುಡುಕ್ತಾರೆ, ಆ ಬ್ರಾಹ್ಮಣ ಕಾಣಿಸ್ತಾ ಇಲ್ಲ. ಅರ್ಥ ಆಗ್ಬಿಡುತ್ತೆ, ನಾನು ವೃಂದಾವನಕ್ಕೆ ಬಂದ್ಬಿಟ್ಟೆ ಅಂತ. ಅವಾಗ ತುಂಬಾ ಅಳ್ತಾರೆ. ಅಂದ್ರೆ ಆ ಬ್ರಾಹ್ಮಣ ಬಂದು ಸ್ವಯಂ ಭಗವಂತನೇ, ನಾನು ಸೇವೆ ಮಾಡ್ಬೇಕಾಗಿತ್ತು, ಆದ್ರೆ ನಾನು ಸೇವೆ ತಗೊಂಡ್ಬಿಟ್ಟೆ ಭಗವಂತನಕ್ಕೆ ಅಂತ ತುಂಬಾ ವಿರಹದಿಂದ ಅಳ್ತಾರೆ ಗೋಪಾಲ್ ಭಟ್ಟ ಗೋಸ್ವಾಮಿ. ಆಮೇಲೆ ಏನ್ ಮಾಡ್ತಾರೆ, ಸೊ ರೂಪ್ ಸನಾತನ ಅವ್ರ ಸಂಗಾತಿ ಸಿಗುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಎಲ್ಲ ಬಂದು ಅಲ್ಲಿ ತುಂಬಾ ಅದ್ರ ಮುಂಚೆ ಅವಾಗ ಏನಾಗುತ್ತೆ, ಮಹಾಪ್ರಭುಗೆ ಗೊತ್ತಾಗುತ್ತೆ ಗೋಪಾಲ್ ಭಟ್ಟ ವೃಂದಾವನಕ್ಕೆ ಬಂದಿದ್ದಾರೆ ಅಂತ. ಸ್ವಲ್ಪ ಜನಗಳಿಂದ ಏನ್ ಮಾಡ್ತಾರೆ, ಅವ್ರ ಆಸನ ಮತ್ತೆ ಕೋಪಿನ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಮಹಾಪ್ರಭು ಅವ್ರ ಕೈಲಿ ಕೊಟ್ಟು ಕಳಿಸ್ತಾರೆ, ಗೋಪಾಲ ಭಟ್ಟ ಕೊಟ್ಬಿಡಿ ಅಂತ. ಅದು ಕೊಟ್ಟಿದ ತಕ್ಷಣ ಗೋಪಾಲ ಭಟ್ಟಕ್ಕೆ ತಗೊಬಂದು ಕೊಟ್ಟಿದ ತಕ್ಷಣ ಗೋಪಾಲ ಭಟ್ಟ ಕಣ್ಣಿಂದ ಅಶ್ರು ಬರುತ್ತೆ. ಫುಲ್ ಕಂಟಿನ್ಯೂಸ್ ಆಗಿ ಅಳ್ತಾನೆ ಇರ್ತಾರೆ. ಮಹಾಪ್ರಭು ನನ್ ಕೊಟ್ಟಿದ್ದಾರೆ ಅಂತ. ನೋಡಿ ಏನ್ ವಸ್ತು ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಮಹಾಪ್ರಭು ನನ್ಗೆ ಎಷ್ಟು ಪ್ರೀತಿಯಿಂದ ಕೊಟ್ಟಿರ್ಬೋದು, ಮಹಾಪ್ರಭು ನನ್ ಮೇಲೆ ಎಷ್ಟು ಕೃಪೆ ತೋರಿಸಿದ್ದಾರೆ ಅಂತ ಕಂಟಿನ್ಯೂಸ್ ಆಗಿ ಅಳ್ತಾ ಇರ್ತಾರೆ ಅವ್ರು ಬಂದು. ಅವಾಗ ಏನಾಗುತ್ತೆ, ಗೋಪಾಲ ಭಟ್ಟ ಗೋಸ್ವಾಮಿ ನೇಪಾಲ್ಗೆ ಹೋಗ್ತಾರೆ. ಅಲ್ಲಿ ಗಂಡಕಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರೆ ಅವ್ರ ಹಿಂದ್ಗಡೆನೆ 12 ಶಾಲಿಗ್ರಾಮ್ ಬರ್ತಾ ಇರುತ್ತೆ. 12 ಶಾಲಿಗ್ರಾಮ್ ಬರ್ತಾ ಇರುತ್ತೆ. ಅವ್ರೆಲ್ಲ ಹೋಗಿ ಸ್ನಾನ ಮಾಡಿದ್ರು, ಅಲ್ಲೆಲ್ಲ 12 ಶಾಲಿಗ್ರಾಮ್ ಬರ್ತಾನೆ ಇದೆ. ಅವಾಗ ಏನ್ ಮಾಡ್ತಾರೆ, ಸ್ನಾನ ಮಾಡ್ತಾರೆ. ಅವ್ರ ಕಮಂಡದಲ್ಲಿ ಫುಲ್ ನೀರು ಬಂದ್ಬಿಡುತ್ತೆ. ಆದ್ರೆ ಆ ಪ್ರೇಮದಲ್ಲಿ ಫುಲ್ ಆವಿಷ್ಟ ಆಗ್ಬಿಡ್ತಾರೆ ಗೋಪಾಲ ಭಟ್ಟ. ಆದ್ರೆ ಕಮಂಡದಲ್ಲಿ ಆ ನೀರು ಬಂದಾಗ ಆ ನೀರದಲ್ಲಿ 12 ಶಾಲಿಗ್ರಾಮ್ ಇರುತ್ತೆ, ಆದ್ರೆ ನಮ್ಗೆ ಗೊತ್ತಾಗಲ್ಲ. ಆತರ ಮೂರ್ ಸತಿ ಮುಳುಗ್ತಾರೆ. 3 ಸತಿನೂ ಆ ಕಮಂಡದಲ್ಲಿ ಶಾಲಿಗ್ರಾಮ್ ಇದ್ದೇ ಇರುತ್ತೆ. ಅವಾಗ 3ನೇ ಸತಿ ಯಾವಾಗ ಮುಳುಗ್ತಾರೋ ಕಮಂಡದಲ್ಲಿ ನೀರುತ್ತೆ, ಆ ಕಮಂಡಲ ನೀರಿನಿಂದ ಮಹಾಪ್ರಭು ದರ್ಶನ ಕೊಡ್ತಾರೆ, ಮಹಾಪ್ರಭು ರೂಪ ಕಾಣಿಸುತ್ತೆ. ಅವಾಗ ಪ್ರೇಮನಿಂದ ಅಶ್ರು ಬರುತ್ತೆ ಗೋಪಾಲ ಭಟ್ಟಗೆ. ಆವಾಗ ಗಮನಿಸ್ತಾರೆ ಅದ್ರಲ್ಲಿ 12 ಶಾಲಿಗ್ರಾಮ್ ಇದೆ. ಅವಾಗ ಅರ್ಥ ಆಯ್ತು ಇದು ಭಗವಂತನ ಆದೇಶ ಅಂತ. ಆಮೇಲೆ ಏನ್ ಮಾಡ್ತಾರೆ, ಆ 12 ಶಾಲಿಗ್ರಾಮ್ನ ತಗೊಬಂದು ಏನ್ ಮಾಡ್ತಾರೆ, ವೃಂದಾವನದಲ್ಲಿ ಪೂಜೆ ಮಾಡ್ತಾರೆ. ಆಮೇಲೆ ಆದ್ರೆ ಏನಾಯ್ತು, ಒಂದಿನ ಈ ತರ ಬಂದು ಉತ್ಸವ ಮಾಡ್ತಾ ಇದ್ರೆ ಏನಾಗುತ್ತೆ, ಅವಾಗ ಒಂದು ವೈಷ್ಣವ ಬರ್ತಾರೆ. ಆ ವೈಷ್ಣವ ಅವು ಶಾಲಿಗ್ರಾಮನ ನೋಡ್ಬಿಟ್ಟು ಒಂದು ಕೀರ್ತನೆ ಎಲ್ಲ ಆಡ್ತಾರೆ. ಅವಾಗ ಆ ಟೈಮಲ್ಲಿ ರೂಪ ಸನಾತನ ಇವರೆಲ್ಲ ಇದ್ರು. ಒಂದು ಕೀರ್ತನ ಆಡ್ತಾರೆ. ಏನು ಅದನ್ನೆಲ್ಲ ಶಾಲಿಗ್ರಾಮ್ ಬಗ್ಗೆ ಒಂದು ಕೀರ್ತನೆ ಆಡ್ತಾರೆ, ಗಂಡಕಿ ನಂದನ ಅಂತ. ಒಂದು ಕೀರ್ತನ ಆಡ್ತಾ ಏನಾಗುತ್ತೆ, ಅದನ್ನೆಲ್ಲ ಹೇಳ್ತಾರೆ, ನಿನಗೆ ಏನು ಕೈ ಇಲ್ಲ ಕಾಲಿಲ್ಲ, ಆದ್ರೂ ನೀನು ಸ್ವಯಂ ಭಗವಂತ, ನೀನು
ನೀನ್ ಎಲ್ಲಾ ಜಾಗದಲ್ಲಿ ಕೈ ಇದ್ರೇನು, ಕೈ ಇಲ್ದಿರ ಇದ್ರೆ ನೀನ್ ಎಲ್ಲಾನು ಕಾರ್ಯನು ಮಾಡ್ತೀಯ, ಆತರ ಆಡ್ತಾ ಇರುವಾಗ ಅವ್ರಿಗೆ ಹೃದಯದಲ್ಲಿ ಚುಚ್ಚು ಬಿಡುತ್ತೆ ಅದು ಅರೆ ನಿನ್ ಕೈ ಇಲ್ಲ ಕಾಯಲಿಲ್ಲ ಅನ್ನೋದು. ಓ ನನ್ ಪ್ರಭುಕ್ಕೆ ನನ್ ಬಂದು ಕೈ ಇಲ್ಲ ಕಾಲಿಲ್ಲ, ನನಗೂ ಆತರ ವಿಗ್ರಹ ಇದ್ರೆ, ಸ್ವಯಂ ಭಗವಂತನ ವಿಗ್ರಹ ಆಗಿದ್ರೆ ನಾನು ಆತರ ಸೇವೆ ಮಾಡಿರೋನಲ್ವಾ. ಆಮೇಲೆ ಏನೋ ಆದ್ರೂ ಚುಚ್ಚದಲ್ಲಿ ಆಮೇಲೆ ಏನಾಯ್ತು, ಆಲ್ರೆಡಿ ಹೃದಯದಲ್ಲಿ ಚುಚ್ಚುತ್ತಾ ಇದೆ. ಅವಾಗ ಏನಾಯ್ತು, ಒಬ್ರು ಬಂದು ದನಿಯಾಗೆ, ಒಂದು ದುಡ್ಡಿರೋರು ಬಂದು ಊರದಲ್ಲಿ ಎಲ್ಲಾರು ಯಾರ್ಯಾರ ಹತ್ರ ಎಲ್ಲ ವಿಗ್ರಹ ಇದೆಯೋ ಅವ್ರಿಗೆಲ್ಲ ಏನ್ ಮಾಡ್ತಾ ಇದಾರೆ, ಬಂದು ವಸ್ತ್ರ ಕೊಡ್ತಾ ಇದಾರೆ. ವಸ್ತ್ರ ಕೊಡ್ತಾ ಇದಾರೆ. ಅಲ್ಲೇನಾಯ್ತು, ಅವಾಗ ಬಂದು ವಸ್ತ್ರ ಕೊಡ್ತಾರೆ. ಅವಾಗ ಗೋಪಾಲ್ ಭಟ್ಟ ಗೋಸ್ವಾಮಿನ ಹತ್ರ ಬರ್ತಾರೆ, ನಿಮ್ ಪ್ರಭು ನಿಮ್ ವಿಗ್ರಹಕ್ಕೆ ವಸ್ತ್ರ ತಗೊಳ್ಳಿ ಅಂತ. ಆದ್ರೆ ನನ್ನ ಹತ್ರ ಆ ತರ ವಿಗ್ರಹ ಇಲ್ಲ ಅಂತ ಹೇಳುವಾಗ ಇನ್ನೂ ನೋವು ಆಗ್ಬಿಡ್ತು ಅವ್ರಿಗೆ. ಆಲ್ರೆಡಿ ಉರಿತಾ ಇದೆ ಬೆಂಕಿ, ಏನು ನಂತರ ಭಗವಂತನ ವಿಗ್ರಹ ಇಲ್ಲ. ಅದನ್ನಲ್ಲಿ ಮತ್ತೆ ಇವ್ರು ಈ ತರ ಮತ್ತೆ ಇವ್ರ ಮೇಲೆ ಬಂದ್ ಹೇಳಿದ್ರಲ್ವ, ಅವ್ರಿಗೆ ಆತರ ಅಂದ್ರೆ ಬೆಂಕಿದಲ್ಲಿ ತುಪ್ಪ ಆಗ್ದಂಗಾಯ್ತು. ಆ ವಿಗ್ರಹದಲ್ಲಿ ತೊಡ್ಕೊಳಕ್ ಇಲ್ಲ. ಓ ಪ್ರಭು ನನಗೆ ಯಾಕೆ ದರ್ಶನ ಕೊಡ್ತಾ ಇಲ್ಲ, ನನಗೆ ಯಾಕೆ ಪ್ರಭು ದರ್ಶನ ಕೊಡ್ತಾ ಇಲ್ಲ ಅಂತ ವಿಡಿಯೋದಲ್ಲಿ ಅಳ್ತಾ ಇದಾರೆ. ಅಳ್ತಾ 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 ಏನಾಗುತ್ತೆ ಅಂದ್ರೆ, ಅವತ್ತು ಬೆಳಿಗ್ಗೆ ನೆಕ್ಸ್ಟ್ ಡೇ ಆಗುತ್ತೆ. ಅವತ್ತು ನರಸಿಂಹ ಚತುರ್ದಶಿ. ಆಮೇಲೆ ಅದಕ್ಕೆ ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಹೋಗಿ ಯಮುನಾದಲ್ಲಿ ಸ್ನಾನ ಮಾಡುವ ಒಳಗಡೆ ಅದರಲ್ಲಿ ದಾಮೋದರ ಶಾಲಿಗ್ರಾಮ ಅಂತ ಇರುತ್ತೆ. ಆ ದಾಮೋದರ ಶಾಲಿಗ್ರಾಮ ಏನಾಗುತ್ತೆ ಅಂದ್ರೆ ರಾಧಾರಾಮನ್ ಆಗ್ಬಿಡ್ತಾರೆ. ರಾಧಾರಾಮನ್ ಆಗ್ಬಿಡ್ತಾರೆ. ಸೊ ಎಲ್ಲಾರು ಬಂದು ನೋಡಕ್ ಬರ್ತಾರೆ. ಗೋಪಾಲ ಭಟ್ಟ ಗೋಸ್ವಾಮಿಗೆ ಆನಂದಕ್ಕೆ ತಡೆಯಕ್ಕೆ ಆಗ್ತಾ ಇಲ್ಲ. ಯಾಕೆ, ಸಂಬಂಧ, ಅಭಿಧೇಯ, ಪ್ರಯೋಜನ, ಆ 3 ವಿಗ್ರಹಗಳು ಅದರಲ್ಲಿದ್ದಾರೆ. ಏನು, ರಾಧಾ ಮದನ್ ಮೋಹನ್, ರಾಧಾ ಗೋವಿಂದ್, ರಾಧಾ ಗೋಪಿನಾಥ್, 3 ಅದರಲ್ಲಿದ್ದಾರೆ. ಇವು ಕೂಡ ನಾವು ಆಮೇಲೆ ಗೋಪಾಲ್ ಭಟ್ಟ ಗೋಸ್ವಾಮಿ ಏನ್ ಮಾಡ್ತಾರೆ, ಅವರಿಗೆ ವಿಗ್ರಹ ಪೂಜೆ ಮಾಡೋದು, ಆಮೇಲೆ ಎಲ್ಲಾನು ಬರೀತಾರೆ ಅದರಲ್ಲಿ. ಇವಾಗ ನಾವು ಕೂಡ ನೋಡ್ಬೋದು ಹರಿಭಕ್ತಿ ವಿಲಾಸ ಆಗಿರ್ಲಿ, ಅದನ್ನ ಆಕ್ಚುಲಿ ಸನಾತನ ಗೋಸ್ವಾಮಿನೂ ಬರೀತಾರೆ, ಗೋಪಾಲ ಭಟ್ಟ ಗೋಸ್ವಾಮಿನೂ ಇದರಲ್ಲಿ ಹಾಡಾಕ್ತಾರೆ ಅರ್ಚನ ದೀಪಿಕದಲ್ಲಿ. ಇವ್ರು ಕೂಡ ಏನ್ ಮಾಡ್ತಾರೆ, ಇದ್ರು ಕೂಡ ಒಂದು ಸ್ವಲ್ಪ ಬರೀತಾರೆ. ಮತ್ತೆ ಸತ್ಕ್ರಿಯೆ ಸಾರ ದೀಪಿಕ ಆಗಿರ್ಲಿ, ಇದರಲ್ಲಿ ಯಾರು ಬರ್ದಿರೋದ್ರೆ ಗೋಪಾಲ ಭಟ್ಟ ಗೋಸ್ವಾಮಿ. ಸ್ವಾಮಿ ಮಹಾರಾಜ್ ಕೂಡ ಹೇಳ್ತಾರೆ, ಪ್ರಪಂಚದಲ್ಲಿ ಡಿ.ಟಿ ವರ್ಷಿಪ್ ಎಲ್ಲಾದ್ರೂ ಕಲ್ತ್ಕೋಬೇಕಂದ್ರೆ ಎಲ್ಲಿ ರಾಧಾರಾಮನ್ ಟೆಂಪಲ್ ಅಲ್ಲಿ ಕಲ್ತ್ಕೊಬೇಕು. ಯಾಕಂದ್ರೆ ಅವ್ರ ತರ ಡಿ.ಟಿ ವರ್ಷಿಪ್ ಯಾರು ಮಾಡಕ್ಕಾಗಲ್ಲ. ಅಷ್ಟು ಆ ತರ ಡಿ.ಟಿ ವರ್ಷಿಪ್ ಅವ್ರು ಮಾಡೋದು ಬಂದು ಆ ತರ ಸ್ಟ್ಯಾಂಡರ್ಡ್. ಸೊ ರಾಧಾರಾಮ್ ಟೆಂಪಲ್ ಅಲ್ಲಿ. ಸೊ ಇವಾಗ ಬಂದು ಎಕ್ಸಾಂಪಲ್, ಇವಾಗ ಕೈ ಹೆಂಗ್ ತೊಳ್ಕೊಬೇಕು ಅಂತ ಅದ್ರ ಟ್ರೈನಿಂಗ್ ಕೊಡಕ್ಕೆ 6 ತಿಂಗಳಾಗುತ್ತಂತೆ. ಯೋಚನೆ ಮಾಡಿ. ಯಾಕೆ, ಎಕ್ಸಾಂಪಲ್ ಇವಾಗ ನಾವು ಬಂದು ಎಲ್ಲ ಏನ್ ಮಾಡಿರ್ತೀರಿ, ಈಗ ಬಂದು ಕೈ ಏನಾದ್ರು ಪ್ರಸಾದ ಆಗ್ಬಿಡ್ತು, ಓಕೆನಾ, ಕೈ ಹೋಗಿ ನಮ್ ಟ್ಯಾಪ್ ಅಲ್ಲೋ ಇಲ್ಲಾಂದ್ರೆ ಏನು ಅಲ್ಲಿ ಜಗ್ಗದಲ್ಲೋ ನೀರ್ ಎತ್ಕೊಂಡ್ ಇದ್ ಮಾಡ್ತೀರಿ ಅಲ್ವಾ, ಕೈ ಹಾಕೊಂತೀರಿ. ಆದ್ರೆ ಅವ್ರ ಆತರ ಅಲ್ಲ. ಯಾಕೆ, ಭಗವಂತನ ಸ್ಪರ್ಶ ಮಾಡ್ತಾರೆ, ಇಲ್ಲಾಂದ್ರೆ ಏನಾದ್ರು ಪ್ರಸಾದ ಸ್ಪರ್ಶ ಮಾಡ್ತಾರೆ. 2 ಕೈನು ಪ್ರಸಾದ ಆಗಿರುತ್ತೆ. ಅವಾಗ ಏನ್ ಮಾಡ್ತಾರೆ, ಬಂದು ಕೈಯಲ್ಲಿ ಅದು ಮುಟ್ಬಾರ್ದು. ಆ ಜಗ್ನೇ ಆಗಿರ್ಲಿ, ಆ ಟ್ಯಾಪ್ನೇ ಆಗಿರ್ಲಿ, ಕೈಯಲ್ಲೇ ಮುಟ್ಬಾರ್ದು. ಏನು, ಸೊ ಇಲ್ಲಿ ಮಣ್ಕೈ ಇರುತ್ತಲ್ವಾ, ಆದ್ರಿಂದ ಜಗ್ ಎತ್ಕೊಬೇಕು. ಜಗ್ ಎತ್ಕೊಂಡು ಕೈ ತೊಳ್ಕೊಬೇಕು. ಮತ್ತೆ ಅದ್ರ ನೀರ್ ಬರೋ ಟ್ಯಾಪ್ ಅದ್ರ ಬಾತ್ರೂಮ್ಗೆ ಕನೆಕ್ಟ್ ಆಗಿರ್ಬಾರ್ದು ಆ ಟ್ಯಾಪ್. ಸೊ ಈ ತರ ಎಲ್ಲ ತುಂಬಾ ರೂಲ್ಸ್ ಇರುತ್ತೆ ಅವ್ರದ್ದು ಬಂದು. ಮತ್ತೆ ಏನು, ಅವಾಗ ಇವಾಗ ಎಕ್ಸಾಂಪಲ್ ನಾವ್ ಏನ್ ಮಾಡ್ತೀರಿ, ಬಂದು ಅಡುಗೆ ಮಾಡ್ಬೇಕಂದ್ರೆ ಗ್ಯಾಸ್ ಸ್ಟವ್ ಅದು ಇದು ಹಚ್ತಿರಲ್ಲ, ಅವ್ರಿಗೆ ಆತರ ಅಲ್ಲ. ಏನ್ದ್ರಲ್ಲಿ ಅಡುಗೆ ಮಾಡ್ತಾರೆ, ಅವಾಗ 500 ವರ್ಷ ಮುಂಚೆ ಗೋಪಾಲ್ ಭಟ್ಟ ಗೋಸ್ವಾಮಿ ಏನು ಬೆಂಕಿ ಹಚ್ಚಿದ್ರು. ಸೊ ಬೆಂಕಿ ಹಚ್ಚಿದ್ರು, ಅದೇ ಬೆಂಕಿನ ಈಗಲೂ ಉರಿತಾ ಇರೋದು. ಅದೇ ಬೆಂಕಿನ ಈಗಲೂ ಉರಿತಾ ಇರೋದು ರಾಧಾರಾಮನ್ ಟೆಂಪಲ್ ಅಲ್ಲಿ. ಆದ್ರಿಂದಾನೇ ಅಡುಗೆ ಆಗೋದು. ಒಲೆಯಲ್ಲಿ ಅವಾಗ ಹಚ್ಚಿರೋ ಬೆಂಕಿ ಈಗಲೂ ಉರಿತಾ ಇದೆ ಅಂದ್ರೆ ಅದನ್ನ ಮೈಂಟೈನ್ ಮಾಡ್ತಾ ಇರ್ತಾರೆ ಏನಾದ್ರು. ಸೊ ಆ ತರನೇ ಅಷ್ಟು ಸ್ಟ್ಯಾಂಡರ್ಡ್ ಇದೆ ಗೋಪಾಲ್ ಭಟ್ಟ ಗೋಸ್ವಾಮಿ. ಸೊ ಆಕ್ಚುಲಿ ಚೈತನ್ಯ ಚರಿತಾಮೃತದಲ್ಲಿ ಬರೆಯೋಗೆ ಗೋಪಾಲ್ ಭಟ್ಟ ಗೋಸ್ವಾಮಿ ಆಲ್ರೆಡಿ ಹೇಳ್ಬಿಟ್ಟಿದ್ರು ಕೃಷ್ಣದಾಸ್ ಕವಿರಾಜ್ಗೆ, ನೋಡು ನನ್ನ ಬಗ್ಗೆ ಬರಿಬಾರ್ದು ಅಂತ. ನನ್ನೇನಾದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ರೆ ನನ್ನ ಚೈತನ್ಯ ಚರಿತಾಮೃತದಲ್ಲಿ ನನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಡ ಅಂತ. ಆದ್ರೆ ನನ್ಗೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಸಿಗಿದೆ ಅಲ್ವಾ, ಅದೇ ಇಷ್ಟಿರೋದು. ಆದ್ರೆ ಚೈತನ್ಯ ಚರಿತಾಮೃತದಲ್ಲಿ ಇವ್ರಕ್ಕಿಂತ ಇನ್ನೂ ಜಾಸ್ತಿ ಇವ್ರ ಬಗ್ಗೆ, ಇವ್ರ ಮಹಿಮೆ ಇನ್ನೂ ವರ್ಣನೆ ಮಾಡ್ಲಿಲ್ಲ ಇನ್ನು ಶಾಸ್ತ್ರದಲ್ಲಿ. ಸೊ ಆತರ ಗೋಪಾಲ ಭಟ್ಟ ಗೋಸ್ವಾಮಿ ಅವರ ತಿರೋಭವತಿಥಿ ಇವತ್ತು. ಸೊ ಇವ್ರನ್ನ ಪ್ರಾರ್ಥನೆ ಮಾಡೋಣ, ನಮ್ಗೂ ಆತರ ಭಕ್ತಿ ಬರಲಿ. ಯಾಕೆ, ವೈಷ್ಣವಸ್ ಯಾವಾಗ ಬಗ್ಗೆ ಅವ್ರ ಗುಣಗಾನ ಮಾಡ್ತಿರೋ, ಅವ್ರದಲ್ಲಿರೋ ಎಲ್ಲಾ ಲಕ್ಷಣಗಳು ಅದ್ರಲ್ಲಿ 100ರಲ್ಲಿ 1% ನಮ್ಗೆ ಅವತ್ತು ಬದ್ದೆ ಬರುತ್ತೆ. ಯಾವಾಗ ಬಂದು ಅವ್ರ ಬಗ್ಗೆ ಶ್ರವಣ ಮಾಡ್ತಿರಾಗಿರ್ಲಿ, ಕೀರ್ತನ ಮಾಡಲಿ ಆಗಿರ್ಲಿ, ಅವ್ರ ಬಗ್ಗೆ. ಸೊ ಅವ್ರ ಕೃಪೆ ಬಂದು ನಮ್ಗೆ ಬಂದೇ ಬರುತ್ತೆ. ಸೊ ಅದರಿಂದ ಅವತ್ತು ಅವ್ರ ಕೃಪೆನ ಇವತ್ತು ಬಂದು ತುಂಬಾ ವಿಶೇಷವಾಗಿ ಅವ್ರ ಕೃಪೆ ಸಿಗುತ್ತೆ. ನಾವು ಅವರಿಂದ ಭಕ್ತಿ ಪ್ರಾರ್ಥನೆ ಮಾಡ್ಕೊಬೇಕು ಇವತ್ತಾಗುತ್ತೆ. ಮಿಕ್ಕಿದ್ದು ಕಂಟಿನ್ಯೂ 2 ಶಿಕ್ಷಾಷ್ಟಕ 2 ಶ್ಲೋಕ ನಾಳೆ ಸ್ಟಾರ್ಟ್ ಆಗುತ್ತೆ. ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ, ಅದು ನಾಳೆನಿಂದ ಸ್ಟಾರ್ಟ್ ಆಗುತ್ತೆ.
ಸೊ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ.